ಹಾಯ್, ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಇನ್ನು 2 ದಿನ ಎಕ್ಸಾಮ್ಸ್ಗೆ ನಮ್ಗೆ ಟೈಮ್ ಉಳಿದೈತಿ. 3ನೇ ತಾರೀಕು ಎಕ್ಸಾಮ್ ಇದೆ ಸರ್ ನಮ್ಗೆ ಇಂಗ್ಲೀಷು. ನಾವು ಎಲ್ಲ ಚೆನ್ನಾಗಿ ಓದ್ಕೊಂಡೇವಿ, ಕೆಲವೊಂದು ಪ್ರಶ್ನೆಗಳು ನಮಗೆ ಗೊಂದಲ ಆಗ್ತಾ ಇದೆ, ಮತ್ತು ಯಾವ ರೀತಿ ನಾವು ಮೋರ್ ದೆನ್ 70-75 ಸ್ಕೋರ್ ಮಾಡ್ಬೇಕು ಸರ್ ಅನ್ನುವಂಥದ್ದನ್ನ ಕೇಳ್ತಾ ಇದ್ರಿ. ಡೈರೆಕ್ಟ್ ಇಂಡೈರೆಕ್ಟ್ ಸರ್ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರಿ. ನಾನು ನಿಮಗೆ ಈಸಿಯಾಗಿ ಹೇಳಿಕೊಡ್ತೀನಿ. ಇವತ್ತು 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್ನ ಯಾವ ರೀತಿ ನೀವು ಚಾಯ್ಸ್ ಮಾಡಬೇಕು ಅದನ್ನು ಕೂಡ ಹೇಳಿಕೊಡ್ತೀನಿ. ಎಂಟೈರ್ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಆಲ್ರೆಡಿ ಅದನ್ನು ಡಿಸ್ಕಸ್ ಮಾಡಿ ನಾನು ಮಾಡೆಲ್ ಕ್ವಶನ್ ಪೇಪರ್ಸ್ ಏನು ನಿಮಗಿದ್ದು ಅಲ್ಲ 1, 2, 3 ಎಲ್ಲವನ್ನ ಡಿಸ್ಕಸ್ ಮಾಡಿದ್ದೀನಿ, ಆನ್ಸರ್ಸ್ ಕೂಡ ಕೊಟ್ಟಿದ್ದೀನಿ. ಕೊನೆಯ ಏನಂತೇವಲ್ಲ ದ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಅಂತ ಹೇಳ್ತೇವಲ್ಲ, ಸೊ ಆ ಒಂದು ಫೈನಲ್ ಟಚ್ ಅನ್ನ ಕೊಡಬೇಕು. ನಿಮ್ಮ ಡಿಮ್ಯಾಂಡ್ಸ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ನೋಡ್ರಿ, ನಾನಿಲ್ಲಿ ನಿಮಗೆ ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಒಂದು ಔಟ್ ಆಫ್ ಔಟ್ ಆನ್ಸರ್ ಸೀಟ್ ಇದೆ. ಯಾವ ರೀತಿ 79 ಹಾಫ್ ಮಾರ್ಕ್ಸ್ ಅವರೇ ಹಾಕಿ ಏನಪ್ಪ ಅಂತಂದ್ರೆ ಇದನ್ನೇ ಔಟ್ ಆಫ್ ಔಟ್ 80ಗೆ 80 ಅಂತೇಳಿ ಕೊಟ್ಟಿದ್ದಾರೆ. ಈ ಕ್ವಶನ್ ಪೇಪರ್ ಈ ಆನ್ಸರ್ ಸೀಟ್ ಯಾವ ರೀತಿ ಅವರು ಆನ್ಸರ್ಸ್ ಅನ್ನು ಬರೆದು ತಗೊಂಡಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗ ಇದು ತುಂಬಾನೇ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಬ್ಲೂ ಪ್ರಿಂಟ್. ಯಾಕಂತಂದ್ರೆ ಒಂಥರ ಕನ್ನಡಿ ಇದ್ದಂಗೆ ನಮಗ ಇಲ್ಲಿ ಇದ್ರ ಬಗ್ಗೆನೂ ಡಿಸ್ಕಸ್ ಆಗೈತೆ ಆಲ್ರೆಡಿ ನಾನು. ಆದ್ರೂ ಇದು ನಮ್ಗೆ ಇಂಪಾರ್ಟೆಂಟೇ. ಯಾಕಂತ ಹೇಳ್ತೀನಿ ನೋಡ್ರಿ. ಹಾಗಾದ್ರೆ ಸಮಯವನ್ನ ವ್ಯರ್ಥ ಮಾಡದೆ ನಾನು ಒಂದೊಂದಾಗಿ ನಿಮಗೆ ಕ್ಲಿಯರ್ ಮಾಡ್ತಾ ಬರ್ತೀನಿ. ಏನ್ ಮಾಡ್ಬೇಕು ಸರ್ ನೋಡ್ರಿ, ಈ ಬ್ಲೂ ಪ್ರಿಂಟ್ ಆಲ್ಮೋಸ್ಟ್ ನೀವೆಲ್ಲರೂ ನಿಮ್ ಕಡೆ ಪ್ರಿಂಟ್ ಇದೆ ಅಂತ ಅನ್ಕೊಂಡಿನಿ. ನಾವು ಮೊದಲು ನಿಮಗ ಏನಿದೆ ಸರ್ ಅಂತಂದ್ರೆ ಈ 1 ಮಾರ್ಕ್ಸ್ ಕ್ವಶನ್ಸ್ಗಳು, ಹೌದಾ? 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಏನ್ ಕಾಣಿಸ್ತಾ ಇದೆಲ್ಲ, ಈ 1 ಮಾರ್ಕ್ಸ್ ಕ್ವಶನ್ಸ್ ನಾವು ಯಾವ್ಯಾವ ಟಾಪಿಕ್ ಅಲ್ಲಿ ಸರ ತಗೋಬೇಕು ಅನ್ನುವಂತ ಪ್ರಶ್ನೆ ನಿಮಗ್ ಕಾಡುತ್ತೆ, ಹೌದಾ? ಹಾಗಾದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಏನ್ ಕೊಟ್ಟಾರ ನಿಮಗ, ಈ 1 ಮಾರ್ಕ್ಸ್ ಕ್ವಶನ್ಸ್ಗಳು ಅವರು 10 ಟಾಪಿಕ್ ಮೇಲೆ ಕೊಟ್ಟಿದ್ದಾರೆ. ನಮಗಿರೋದೆಷ್ಟು ಅಂತಂದ್ರೆ 14 ಟಾಪಿಕ್ ಅದಾವ. ಹಾಗಾದ್ರೆ ಸರ್ 14 ಟಾಪಿಕ್ ಅನ್ನ ಬಿಟ್ಟು 10 ಟಾಪಿಕ್ ಅಲ್ಲಿ ನಾವು ಯಾವ್ದನ್ನ ಚಾಯ್ಸ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಈಗ ನೋಡ್ರಿ, 4th ಒಂದು ಟಾಪಿಕ್ ಇದೆ ಅಲ್ಲ, ಈ ಟಾಪಿಕ್ ಮೇಲೆ ನಿಮಗೆ MCQ ಕ್ವಶನ್ಸ್ ಇಲ್ಲ. ಹಾಗಾದ್ರೆ ಯಾಕೆ ಅದನ್ನ ಸ್ಟಡಿ ಮಾಡ್ತೀರಿ? ಬಿಟ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, 6th ಒಂದು ಟಾಪಿಕ್ ವೆನ್ ಯು ಆರ್ ಓಲ್ಡ್ ಮೇಲೆ MCQ ಕ್ವಶನ್ಸ್ ಇಲ್ಲ, ಹೌದಾ? ನೆಕ್ಸ್ಟ್ ನೋಡ್ರಿ, ಟು ದಿ ಫುಡ್ ಫಾರ್ಮ್ ಇಟ್ಸ್ ಚೈಲ್ಡ್ ಮೇಲೆ MCQ ಕ್ವಶನ್ಸ್ ಇಲ್ಲ. ನೋಡಿ, ಇಲ್ಲಿ 3 ಲೆಸನ್ಸ್ ನಿಮಗೆ ಸ್ಕಿಪ್ ಅದು. ಅಂಡ್ ಇನ್ನೊಂದು ಯಾವ್ದು ಸರ್ ಅಂತಂದ್ರೆ 10th ಒನ್ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ. ದಿಸ್ ಒನ್ ಏನಪ್ಪಾ ಅಂತಂದ್ರೆ MCQಗೆ ಇಲ್ಲ. ಹಾಗಾದ್ರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಈ 4 ಟಾಪಿಕ್ 4th ಒನ್, 6th ಒನ್, 8th ಒನ್, 10th ಒನ್ ಇವೆಷ್ಟು ನೀವು ಸ್ಕಿಪ್ ಮಾಡಿಕೊಂಡು ಅದರ್ಸ್ ಏನಪ್ಪಾ ಅಂದ್ರೆ ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ರೋಮಿಯೋ ಜೂಲಿಯಟ್ ಈಸಿ ಇದೆ, ಅಲ್ಲಿ ಯಾವ್ದಾದ್ರು ಫೀಲಿಂಗ್ಸ್ ಕಂಪ್ಯಾರಿಸನ್ ಕೇಳ್ತಿರ್ತಾರೆ. 2D ಅಲ್ಲಿ ಕೂಡ ಒಂದಿಷ್ಟು ನಿಮ್ಗೆ ಡೇಟಾಗಳು ಬರ್ತಾವ. 60 men in the soldier, 70,000 ಪಾಪ್ಯುಲೇಷನ್, 16,000 ಫ್ರಾಂಕ್ಸ್, 12,000 ಫ್ರಾಂಕ್ಸ್, ಹೌದಿಲ್ಲ? ಆಮೇಲೆ ಪೆನ್ಷನ್ಸ್ ಕೊಟ್ಟಿದ್ದು, ಹೌದಿಲ್ಲ? ಎಕ್ಸ್ಪೆಂಡಿಚರ್ ಅನ್ಯುವಲಿ ಬಂದಿದ್ದು. ಸೊ ಈ ರೀತಿ ಒಂದಿಷ್ಟು ಕ್ವಶನ್ಸ್ಗಳು, ಅಥವಾ ಅಲ್ಲಿ ಕಾಲಾನುಕ್ರಮ ಕ್ರೊನಾಲಜಿಕಲ್ ಆರ್ಡರ್ ಕೂಡ ಕೇಳ್ಬೋದು. 1-2 ಕ್ವಶನ್ಸ್ ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಇಂಥ ಕ್ವಶನ್ಸ್ಗಳು ಆಗಿರ್ತಾವ, ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆನ್ ಚಿಲ್ಡ್ರನ್ ಈಸಿ ಇದೆ, ಅಲ್ಲಿ ಗಾಡ್, ಆಮೇಲೆ ಪೇರೆಂಟ್ಸ್, ಚಿಲ್ಡ್ರನ್, ಕಂಪ್ಯಾರಿಸನ್, ಹೌದಿಲ್ಲ? ಆಮೇಲೆ ಹೂ ಪ್ರೊಟೆಕ್ಟ್ ದೇರ್ ಸೋಲ್ಸ್, ಬಾಡೀಸ್, ಹೌದಿಲ್ಲ? ಹಿಂಗ ಒಂದಿಷ್ಟು ಕ್ವಶನ್ಸ್ ಅದಾವ, ಅಲ್ಲೆಲ್ಲ ಡಿಸ್ಕಸ್ ಮಾಡಿ ನಾನು ಪ್ರೀವಿಯಸ್, ಹೌದಾ? ಸೊ ಅವನ್ನು ನೋಡ್ಕೋಬೇಕಾಗುತ್ತೆ ನೀವು. ಅದೇ ರೀತಿ ಏನಪ್ಪಾ ಅಂತಂದ್ರೆ ಸನ್ನಿ ಮಾರ್ನಿಂಗ್ ಮೇಲೆ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ನೇಟಿವ್ ಪ್ಲೇಸ್ ಕೇಳ್ಬೋದು, ಹೂ ಕಾಲ್ಡ್ ಸಿಲ್ವರ್ ಮೆಡನ್ ಅಂತ ಕೇಳ್ಬೋದು, ಹೌದಲ್ಲ? ಈ ಸಾಕಷ್ಟು ಅಲ್ಲಿ ಡಾಟಾ ಒಂದೇ 2 ಅಂತಿಲ್ಲ. ಹೂ ವಾಟ್ ಹಿ ಯೂಸ್ ಆಸ್ ಈಸ್ ಶೂ ಬ್ರಷ್ ಅಂತ ಏನೇನು ಸಾಕಷ್ಟು ಕ್ವಶನ್ಸ್ ಅದಾವ್ರಿ. ಇದು ಲೆಂದಿ ಟಾಪಿಕ್ ಇದು. ಯಾಕಂತಂದ್ರೆ ದಿಸ್ ಈಸ್ ಅ ಬಿಗ್ ಒನ್ ಟಾಪಿಕ್. ಇಲ್ಲಿ ನೀವು ಬಹಳ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ 1 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ಬೇಕಾದ್ರೆ, ಹೌದಾ? ಆಮೇಲೆ ನೆಕ್ಸ್ಟ್ ದ ಗಾರ್ಡ್ನರ್, ಇಲ್ಲಿ ಕೂಡ ಸೀಕ್ವೆನ್ಸ್ ಆರ್ಡರ್ ಬರುವಂತದ್ದು ಇದೆ. ದ ಗಾರ್ಡ್ನರ್ ತುಂಬಾ ಇಂಪಾರ್ಟೆಂಟ್, ಸೀಕ್ವೆನ್ಸ್ ಆರ್ಡರ್ ಬರುತ್ತೆ ಇಲ್ಲಿ. ಅದಕ್ಕಾಗಿ ಸ್ವಲ್ಪ ಇದನ್ನು ನೀವು ಕರೆಕ್ಟ್ ನೋಡ್ಕೋಬೇಕಾಗುತ್ತೆ. MCQ ನಿಮಗ ಔಟ್ ಆಫ್ ಔಟ್ 10 ಈಸಿ ಇರಲ್ಲ, 1-2 ನಿಮ್ಗೆ ಡಿಫಿಕಲ್ಟ್ ಇರ್ತಾವ. ಅದಕ್ಕಾಗಿ ನೀವು ಆಲ್ರೆಡಿ ಈ ಒಂದು ಪೋರ್ಷನ್ ನೀವು ಪ್ರಿಪ್ರೇಷನ್ ಮಾಡ್ರಿ ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ಸ್ವಲ್ಪ ಇನ್ನೊಂದಷ್ಟು ಸರಿಯಾಗಿ ನೋಡ್ಕೊಡ್ರಿ. ಬೈ ಚಾನ್ಸ್ ನಿಮ್ಗೆ MCQ ಹೆಲ್ಪ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ ಮೂಮೆಂಟ್ ಹೆಂಗಿರ್ತದೆ ಅಂತೇಳಿ. ಸೊ ಹಾಗಾಗಿ ಯಾವುದಕ್ಕೂ ಒಟ್ಟಿನಲ್ಲಿ ನೀವು ಈ 10 ಟಾಪಿಕ್ ನೀವು ರೆಡಿ ಇರಿ ಅಂತ ಹೇಳಿ ಹೇಳ್ತಾ ಈ 1 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ನಾನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ
2 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಬಹಳ ಈಸಿ ಇದೆ. ಲಾಸ್ಟ್ ಒಂದು ಟಾಪಿಕ್, ಯಾವ ಟಾಪಿಕ್ ಅಂತಂದ್ರೆ ಇಲ್ಲೇನ್ ನಮಗೆ ವಾಟರ್ ಕೊಟ್ಟರಲ್ಲ, ಈ ವಾಟರ್ ಟಾಪಿಕ್ ಮೇಲೆ ಒಂದು ಕ್ವಶನ್ ಇದೆ 2 ಮಾರ್ಕ್ಸಿಗೆ. ಹೌದಾ? ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬಿಗಿನಿಂಗ್ ಅಲ್ಲಿ ನೋಡ್ತಾ ಬಂದ್ರೆ ನಮ್ಮ ರೋಮಿಯೋ ಜೂಲಿಯಟ್ ಮೇಲೆ ಏನ್ರಿ, ರೋಮಿಯೋ ಜೂಲಿಯಟ್ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಇದೆ. ಅದಾದ ನಂತರ ಟ್ರೂ ಡಿಯರ್ ಮೇಲೆ ಒಂದು ಕ್ವಶನ್ ಇದೆ. ಆಮೇಲೆ ಆನ್ ಚಿಲ್ಡ್ರನ್ ಮೇಲೆ ಒಂದು ಕ್ವಶನ್ ಇದೆ. ನಾವು ಬರಿಬೇಕಾಗಿದೆ ಅಷ್ಟ್ರಿ 3 ಪ್ರಶ್ನೆಗಳಿಗೆ ಆನ್ಸರ್ಸ್ ಮಾಡ್ಬೇಕಾಗಿದ್ದು ನಾವು. ಹೌದಾ? ಹಾಗಾದ್ರೆ ನಮ್ಗೆ ಯಾವ್ದು ಈಸಿ ಅನ್ಸುತ್ತೆ? ನಮ್ಮ ಪ್ರಕಾರ ರೋಮಿಯೋ ಜೂಲಿಯಟ್ ನೋಡ್ರಿ, ಅಲ್ಲಿ ಫೀಲಿಂಗ್ಸ್ ಕೇಳ್ತಿರ್ತಾರ. ಹೌದಿಲ್ಲ? ಎಕ್ಸ್ಪ್ರೆಸ್ ಎನಿ ಅಥವಾ ವಾಟ್ ಆರ್ ದ 2 ಫೀಲಿಂಗ್ಸ್, ರೈಟ್ ಎನಿ 2 ಫೀಲಿಂಗ್ಸ್ ಆಫ್ ರೋಮಿಯೋ ಅಂಡ್ ಜೂಲಿಯಟ್, ಈ ರೀತಿ ಈಜಿ ಅಂತ ಪ್ರಶ್ನೆಗಳಿದ್ದಾವ. ನೀವು ಇಲ್ಲಿ ಏನ್ ಮಾಡ್ತೀರಿ ಗೊತ್ತಂದ್ರೆ 4 ಟಾಪಿಕ್ ನೋಡಕ್ ಹೋಗ್ತೀರಿ. 4 ಟಾಪಿಕ್ ನೋಡ್ಕೋಬೇಡ್ರಿ, ಈಗ ಸಮಯವಿಲ್ಲ ನಿಮಗೆ ಯಾವ್ದು ಈಸಿ ಆಗುತ್ತ ಅದನ್ನ ಒಂದು ಟಾಪಿಕ್ ಅನ್ನ ಹೌದಿಲ್ಲ ಸ್ಕಿಪ್ ಮಾಡ್ರಿ. 3 ಟಾಪಿಕ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಹೋಗ್ರಿ. ಇದು ನನ್ನ ಪ್ರಕಾರ ನಿಮಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಅಂತ ಹೇಳ್ತಾ ಬರ್ತೀನಿ. ಹೌದಾ? ಸೊ ಹಾಗಾಗಿ ನೀವೇನಪ್ಪಾ ಅಂತಂದ್ರೆ ಸಮಯವನ್ನ ಉಳಿತಾಯ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ ಗೊತ್ತಾ, ಪ್ರಶ್ನೆ ಈಸಿ ಐತಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ರೆಸ್ ಎನಿ 2 ಫೀಲಿಂಗ್ಸ್ ಆಫ್ ಜೂಲಿಯಟ್ ಆನ್ ರೋಮಿಯೋ ಅಂತಂದ್ರೆ ನೀವೇನಪ್ಪ ಅಂದ್ರೆ ಚೀಕ್ ಆಫ್ ನೈಟ್, ವಿಂಗ್ಸ್ ಆಫ್ ನೈಟ್ ಅಂತ ಬರ್ತವ. ಕನ್ಫ್ಯೂಸ್ ಆಗ್ಬೇಡ್ರಿ. ಸ್ನೋವಿ ಡವ, ಸ್ನೋವಿ ನ್ಯೂ ಸ್ನೋವ ನೋಡಿ, ಇವು ಇಂಪಾರ್ಟೆಂಟ್. ಯಾರ ಏನ್ ಕೇಳಕತ್ತ ನೋಡ್ಕೋಬೇಕು ಪ್ರಶ್ನೆ. ಸಪೋಸ್ ಜೂಲಿಯಟ್ ಫೀಲಿಂಗ್ಸ್ ಕೇಳ್ತಾ ಇದ್ರೆ ರೋಮಿಯೋ ಯಾವ ರೀತಿ ಜೂಲಿಯಟ್ ಕಂಪೇರ್ ಮಾಡಿದ್ದಾಳೆ, ಹೌದಾ? ನೈಟ್ ಗೆ ಕಂಪೇರ್ ಮಾಡಿದ್ದಾಳೆ, ವಿಂಗ್ಸ್ ಆಫ್ ನೈಟ್ ಅಂತ ಹೇಳ್ತಾ ಬರ್ತಾಳೆ. ಹೌದಲ್ಲ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ನ್ಯೂ ಸ್ನೋ ಅಂತ ಹೇಳ್ತಾಳೆ. ಸೊ ಇವು ನಾವು ಇದರಲ್ಲಿ ಯಾವ್ದಾರ ಒಂದು 2-3 ಪಾಯಿಂಟ್ಸ್ ಅನ್ನ ನಾವು ಕವರ್ ಮಾಡಿದ್ರೆ ಸಾಕು. 2 ಬರೋದು ಸಾಕು ನಿಮಗೆ 2 ಮಾರ್ಕ್ಸಿಗೆ ಕೊಟ್ಟೆ ಬಿಡ್ತಾರ. ಹೌದಾ? ಇಲ್ಲಿ ನೋಡಿ, ಆನ್ ಚಿಲ್ಡ್ರನ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ನೋಡಿ ಅವ್ರು ಕಂಪೇರ್ ಮಾಡ್ತಾ ಬರ್ತಾರೆ. ಏನಪ್ಪಾ ಅಂತಂದ್ರೆ ಪೇರೆಂಟ್ಸ್ ಕಂಪೇರ್ಸ್ ಟು ದಿ ಬೌ ಅಂತ ಹೇಳ್ತೇವೆ, ಚಿಲ್ಡ್ರನ್ಸ್ ಕಂಪೇರ್ ಟು ದಿ ಆರೋಸ್ ಅಂತ ಹೇಳ್ತೇವೆ. ಇಷ್ಟೇ ಈಸಿ ಐತಿ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲಿ ಮಾರ್ಕ್ಸ್ ಗಳು ಕಟ್ ಆಗಲ್ಲ. 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಮಾರ್ಕ್ಸ್ ಗಳು ಕಟ್ ಆಗಲ್ಲ. ಹಾಗಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ಬೆಸ್ಟ್ ಯಾವ ಅನಿಸ್ತಾವ ಆ ಬೆಸ್ಟ್ 3 ಟಾಪಿಕ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಡ್ರಿ. ಇನ್ನೂ ಸಾಕಷ್ಟು ಸಮಯ ಇದೆ, 2 ದಿನ ಟೈಮ್ ಇದೆ. ಹೌದಾ? ಹಾಗಾದ್ರೆ ಸರ್ ಈಗ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ ನೋಡ್ರಿ, ಈಗ ನಾನು ನಿಮಗೆ ಈ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ್ಯಾವ ಟಾಪಿಕ್ ಮೇಲೆ ಕೇಳ್ತಾನೆ ಅನ್ನೋದನ್ನ ನಾನು ಸ್ವಲ್ಪ ಹೇಳ್ತಾ ಬರ್ತೀನಿ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಇಲ್ಲಿ ನಾವು 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕಾಗಿದೆ. ಎಷ್ಟ್ರಿ? 4 ಪ್ರಶ್ನೆಗಳಿಗೆ ನಾವಿಲ್ಲಿ ಉತ್ತರವನ್ನ ಬರಿಬೇಕಾಗಿದೆ. ಹಾಗಾದ್ರೆ ನೋಡಿ ತಗೋಣ ಯಾವ್ಯಾವ ಟಾಪಿಕ್ ಮೇಲೆ ನಮಗ ಪ್ರಶ್ನೆ ಇದೆ ಅಂತೇಳಿ. ಓಕೆ, ಸೊ ಇಲ್ಲಿ ನಮ್ಗ 3 ಮಾರ್ಕ್ಸ್ ಕಾಲಮ್ ಇದೆ. ಫಸ್ಟ್ ಒಂದ್ ಸೆಕೆಂಡ್ ನಾನು ಪೆನ್ ತಗೊಂಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ರಿ 3 ಮಾರ್ಕ್ಸ್ ಕಾಲಮ್. ಹೌದಾ ಸರ್? ಮೊದಲು ನಾವು ಎಷ್ಟು ಬರಿಬೇಕಾಗಿದೆ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಏನ್ ಮಾಡಿದೆ ನಾವು ಇಲ್ಲಿ 3 ಪ್ರಶ್ನೆಗಳನ್ನ ಬರ್ದೇವಿ. ಸರ್ 3 ಮಾರ್ಕ್ಸಿಗೆ ಎಷ್ಟು ಅಂತಂದ್ರೆ 4 ಪ್ರಶ್ನೆಗಳನ್ನ ಬರಿಬೇಕಾಗಿದೆ. ಕೊಟ್ಟಿದ್ದು ಎಷ್ಟು ಸರ್ ಅಂದ್ರೆ 6 ಕೊಟ್ಟಿರ್ತಾರ. ಔಟ್ ಆಫ್ 6 ಅಲ್ಲಿ ನಾವು 4 ಬರಿಬೇಕಾಗಿದೆ. ಇದು ಇಂಪಾರ್ಟೆಂಟ್. ಇಲ್ಲಿ ಎಷ್ಟು 4 ಪ್ರಶ್ನೆಗಳಿರ್ತಾವ, ಬರಿಬೇಕಾಗಿದೆ ಎಷ್ಟು 3. ಎಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೊಟ್ಟಂತ ಪ್ರಶ್ನೆಗಳ ಸಂಖ್ಯೆ 6 ಇರ್ತೈತಿ. ನಾವು ಬರಿಬೇಕಾಗಿದ್ದು 4 ಇರುತ್ತೆ. ಬೇಕಾದ್ರೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ ಕೊಟ್ಟಿರ್ತಾರೆ ಎನಿ 4 ಅಂತ ಇರುತ್ತೆ. ಹೌದಾ? ಹಾಗಾದ್ರೆ 4 ಸರ್ ನಾವು ಯಾವ ರೀತಿ ಚಾಯ್ಸ್ ಮಾಡ್ಕೊಳ್ಳೋಣ ಅನ್ನೋದು ಇಂಪಾರ್ಟೆಂಟ್ ನಮಗೆ. ನೋಡ್ರಿ 2 ಲೆಸನ್ಸ್ ನಾವು ಬಹಳ ಸ್ಮಾರ್ಟ್ ಆಗಿ ಸ್ಕಿಪ್ ಮಾಡ್ಬೇಕಾಗಿದೆ. ಹಾಗಾದ್ರೆ ಯಾವ ಸ್ಕಿಪ್ ಮಾಡ್ಬೋದು ಸರ್? ಇದು ನನ್ನ ಒಪಿನಿಯನ್. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಬೇಕಾದ್ರೆ ನೀವು ಮಾಡ್ಕೊಡ್ರಿ. ಈಗ ನೋಡ್ರಿ, ಈ 4th one ಲೆಸನ್ ಇದೆಯಲ್ಲ, ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ ಇನ್ ದ ಫಾರೆಸ್ಟ್, ಇದು ಲೆಂದಿ ಟಾಪಿಕ್ ರೀ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ನೀವು ಎಫರ್ಟ್ ಹಾಕ್ತಾ ಹೋದ್ರೆ ಮೇ ಬಿ ಕಷ್ಟ ಆಗಬಹುದೇನೋ ಅನ್ನುವಂಥದ್ದು. ಯಾಕಂದ್ರೆ ನೀವು ಪ್ರಯತ್ನ ಪಟ್ಟಿದ್ರೆ, ನೀವು ಚೆನ್ನಾಗಿ ಪ್ರಿಪರೇಷನ್ ಮಾಡ್ರೆ ಅದನ್ನೇ ಹೋಗ್ರಿ, ಗೋ ವಿತ್ ದಟ್ ಒನ್. ಹೌದಾ? ನೆಕ್ಸ್ಟ್ ಸನ್ನಿ ಮಾರ್ನಿಂಗ್ ಏನಿದೆ ಅಲ್ಲ, ಸನ್ನಿ ಮಾರ್ನಿಂಗ್ ಅಲ್ಲಿ ಕೂಡ ನಿಮಗೆ ಸಾಕಷ್ಟು ಪ್ರಶ್ನೆಗಳಿದಾವಲ್ಲಿ. ಇಮ್ಯಾಜಿನರಿ ಸ್ಟೋರಿ ನಿಮ್ಗ ಡಾನ್ ಗೊಂಜಾಲೋದು ಕೇಳ್ಬೋದು. ಹೌದಾ? ಡಾನ್ ಗೊಂಜಾಲೋದು ಕೇಳ್ಬೋದು, ಡೋನಾಲ್ ಅವರದು ಕೇಳ್ಬೋದು ನಿಮಗೆ. ಹೌದಾ? ಹಾಗಾಗಿ ಇಲ್ಲಿ ಯಾವ ಪ್ರಶ್ನೆಗಳು ಕೇಳ್ತಾನಂತ ನಾವು ಇಲ್ಲಿ ಗೆಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ದೊಡ್ಡ ಟಾಪಿಕ್ ಇದೆ. ನೀವು ಇದನ್ನು ಸ್ಕಿಪ್ ಮಾಡ್ಬೋದು ನನ್ನ ಪ್ರಕಾರ. ಹಾಗಾದ್ರೆ ಸರ್ ಬರೆಯುವುದು ಯಾವುದು ನೋಡ್ರಿ, ವೆನ್ ಯು ಆರ್ ಓಲ್ಡ್ ಚಿಕ್ಕ ಪೋಯಮ್ ಐತಿ. ನೀವು ಇದು ನನ್ನ ಪ್ರಕಾರ ಬೆಸ್ಟ್. ರೈಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಚಾಯ್ಸ್ ಮಾಡ್ಕೊಳ್ಳೋದು ಬಹಳ ಬೆಸ್ಟ್. ನೀವು ಸಮ್ರಿ ಬರೀತಾ ಹೋದ್ರೆ ಅಟ್ಲೀಸ್ಟ್ ನಿಮಗೆ 2.5 ಮಾರ್ಕ್ಸ್, ಹೌದಿಲ್ಲ, ಸಮ್ಟೈಮ್ಸ್ 3 ಬರ್ಬೋದು ನಿಮಗೆ. ಸೊ ಅದಕ್ಕಾಗಿ ನನ್ನ ಪ್ರಕಾರ ಇದು ಬೆಸ್ಟ್. ಸರ್ ನೆಕ್ಸ್ಟ್ ಯಾವುದು ಸರ್ ನೋಡಿ, ಟು ದಿ ಫುಡ್ ಫ್ರಮ್ ಚೈಲ್ಡ್. ಹೌದಾ? ಟು ದಿ ಫುಡ್ ಫ್ರಮ್ ಚೈಲ್ಡ್ ಇದೆಯಲ್ಲ, ಇದನ್ನ ನೀವು ಚಾಯ್ಸ್ ಮಾಡ್ಕೊಂಡು ನನ್ನ ಪ್ರಕಾರ ಬಹಳ ಬೆಸ್ಟ್. ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಚೆನ್ನಾಗಿ ಸ್ಕೋರ್, ನೀವು ಸಮ್ರಿ ಬರ್ಕೋತ ಹೋಗ್ಬೋದು. ಹೌದಾ? ಯಾಕಂದ್ರೆ ದೊಡ್ಡ ಟಾಪಿಕ್ ಅಲ್ಲಿ ಯಾವ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನೀವು ಇವೆರಡನ್ನು ಚಾಯ್ಸ್ ಮಾಡ್ಕೋರಿ. ನೆಕ್ಸ್ಟ್ ನೋಡಿ, ನನ್ನ ಪ್ರಕಾರ ಇದಷ್ಟು ನೀರು ಕುಡದಷ್ಟೇ ಈಸಿ ಅಂತ ಹೇಳ್ತೀನಿ ನೋಡ್ರಿ. 10th one
ಹ್ಯಾವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಇದೆಲ್ಲ ಆಲ್ಮೋಸ್ಟ್ ಪ್ರಶ್ನೆ ಒಂದೇ ಬರ್ತಾ ಇದೆ. ಹೌದಾ, ಆತರ್ ಹೇಗೆ ಹ್ಯಾವನ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಅಕಾರ್ಡಿಂಗ್ ಟು ಆತರ್ ನೇಚರ್ ಇಸ್ ಎ ಹ್ಯಾವನ್, ಈ ರೀತಿ ಪ್ರಶ್ನೆಗಳನ್ನ ಯಾವ್ದಕ್ಕಾದ್ರೂ ನೀವು ಅದನ್ನೇ ಬರೀತೀರಿ. ಹೌದಾ, ಸೊ ಹಾಗಾಗಿ ಏನಪ್ಪ ಇಲ್ಲಿ ನಿಮ್ಗೆ ಔಟ್ ಆಫ್ 3 ಬರೋ ಚಾನ್ಸಸ್ ಇದೆ. ಇದನ್ನ ನೀವು ಚಾಯ್ಸ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಅತ್ಯಂತ ಉತ್ತಮವಾದಂತದ್ದು ಹೇಳ್ತೀವಿ. ನೋಡ್ರಿ 3 ಪ್ರಶ್ನೆಗಳ ಏನ್ ರೈಟ್ ಮಾರ್ಕ್ ಮಾಡಿಲ್ಲ ಇಲ್ಲಿ, ನೋಡ್ರಿ ಬೇರೆ ಕಲರ್ ತಗೋಬೇಕಾದ್ರೆ ನಿಮ್ಗೆ ಇಲ್ಲಿ ಏನ್ ರೈಟ್ ಮಾರ್ಕ್ ಮಾಡಿಲ್ಲ, ದಿಸ್ ಒನ್ ಅಂಡ್ ದಿಸ್ ಒನ್. ನೋಡ್ರಿ 3 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಬರೆದೇವಿ. ಸರಿ, ಇನ್ನೇನ್ ಮಾಡ್ತಾ ಹೋಗೋಣ. ನೋಡ್ರಿ ಇಲ್ಲಿ ಜಪಾನ್ ಅಂಡ್ ಬ್ರೆಜಿಲ್ ಥ್ರೋ ಟ್ರಾವೆಲರ್ಸ್ ಐಸಸ್ ಇದೆ. ಆಮೇಲೆ ಇಲ್ಲಿ ಏನ್ ನಾನು ಹೇಳಿಲ್ಲ, ಸನ್ನಿ ಮಾರ್ನಿಂಗ್ ಮತ್ತು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಈ 3 ಟಾಪಿಕ್ ಅಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತಾ ಅದರಲ್ಲಿ ನೀವೇನಪ್ಪಾ ಅಂತಂದ್ರೆ ಸ್ಟಡಿ ಮಾಡ್ಕೊಡ್ರಿ. ಹೌದಾ, ಏನ್ ಮಾಡ್ರಿ, ಸ್ಟಡಿ ಮಾಡ್ಕೊಡ್ರಿ. ಯಾವ್ದು ಮಾಡ್ಕೋತೀರಿ ನೋಡ್ರಿ, ಇಲ್ಲೊಂದಿದೆ, ಆಮೇಲೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ 2 ಇದೆ, ಯಾವ್ದ್ರಿ 4th ಒನ್ ಅಂಡ್ 5th ಒನ್. ಸೊ ಅದಕ್ಕಾಗಿ ನೀವು ಇಲ್ಲಿ ಯಾವ್ದನ್ನ ಚಾಯ್ಸ್ ಮಾಡ್ಕೋತೀರಿ, ಒಂದು ಪ್ರಶ್ನೆಗೆ ಚಾಯ್ಸ್ ಇಸ್ ಯುವರ್ಸ್. ಈಸಿಯಾಗಿರೋದಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರೀರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿದ್ದೆ ವೆನ್ ಯು ಆರ್ ಓಲ್ಡ್. ನೋಡಿ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದೀನಿ, ವೆನ್ ಯು ಆರ್ ಓಲ್ಡ್ ಪೋಯಮ್ ಇದೆ, ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಆಮೇಲೆ ಏನಪ್ಪಾ ಅಂದ್ರೆ ಹ್ಯಾವನ್ ಇಫ್ ಆರ್ ನಾಟ್ ಆನ್ ಹಿಯರ್ ಅರ್ತ್. ಓಕೆನಾ, ಸೊ ಇವಿಷ್ಟು ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಸ್ಕೋರ್ ಆಗ್ಬೋದು. ನನ್ನ ಪ್ರಕಾರ 2.5 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ನಿಮಗೆ. ಸಮರಿ ಬರೆದ್ರೆ ಚೆನ್ನಾಗಿ ನೀಟಾಗಿ ಇರಬೇಕು. ಹೇಗೆ ಬರಿಬೇಕು ಅಂತ ಆಮೇಲೆ ಆನ್ಸರ್ ಶೀಟ್ ನಿಮಗೆ ತೋರಿಸ್ತೀನಿ, ಅಲ್ಲಿ ನಿಮಗೆ ಗೊತ್ತಾಗ್ತೈತಿ. ಓಕೆನಾ, ಸರಿ ಸರ್. ಇನ್ನು ಉಳಿತೇನು ಅಂತಂದ್ರೆ ನೋಡ್ರಿ, ಇನ್ನು ಉಳಿದಂಥದ್ದು ಏನಪ್ಪಾ ಅಂತಂದ್ರೆ ನಾವುಗಳು ಮಾತಾಡಬೇಕಾಗಿದ್ದು 4 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಮಾತಾಡ್ತಾ ಬರೋಣ. ಹೌದಾ, 4 ಮಾರ್ಕ್ಸ್ ಕ್ವಶನ್ಸ್ ನಾವು ಎಷ್ಟು ಬರಿಬೇಕು ಸರ್ ನಿಮಗೆ ಗೊತ್ತಿದೆನಾ? ಹೌದಾ, ಎಷ್ಟು ಬರಿಬೇಕು ಹೇಳ್ರಿ. ಅಲ್ಲಿ ಕೂಡ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾನ. ಅಲ್ಲಿ ಎಷ್ಟು ಕೊಟ್ಟಿರ್ತಾನ್ರಿ, 6 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾನ. ಆ 6 ಕ್ವಶನ್ಸ್ ಅಲ್ಲಿ ನಾವು ಬರಿಬೇಕಾಗಿದೆ ಎಷ್ಟು ಅಂತಂದ್ರೆ, ಎಷ್ಟು ಬರಿಬೇಕಾಗಿದೆ ಸರ್ ಅಂತಂದ್ರೆ ನೋಡಿ ಹೇಳ್ತಾ ಬರ್ತೀನಿ ನಿಮಗೆ. ಇಲ್ಲಿ ಎಲ್ಲಿದೆ ಸರ್ 4 ಮಾರ್ಕ್ಸ್ ಅಂದ್ರೆ ಹಿಯರ್ 4 ಮಾರ್ಕ್ಸ್ ಕಾಲಮ್ ಇಲ್ಲಿ ಕೊಟ್ಟಿದ್ದಾರೆ. ಈ 4 ಮಾರ್ಕ್ಸ್ ಅಲ್ಲಿ ನಮಗೆ ಅಗೇನ್ ಮತ್ತೆ ಅವರು 6 ಕ್ವಶನ್ಸ್ ಕೊಟ್ಟಿರ್ತಾರೆ. ನಾವು ಬರಿಬೇಕಾಗಿದ್ದು ಕೇವಲ 3 ಕ್ವಶನ್ಸ್ ಬರಿಬೇಕಾಗಿತ್ರಿ. ಹೌದಾ, ಹಾಗಾದ್ರೆ ಸರ್ ಯಾವ್ಯಾವ ಟಾಪಿಕ್ ಮೇಲೆ 6 ಪ್ರಶ್ನೆಗಳದಾವ ಅಂತ ನೋಡ್ತಾ ಹೋದ್ರೆ ನೋಡ್ರಿ, ಇಲ್ಲಿ ಮೊದಲನೇದು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ ನಾನು, ಟ್ರೂ ಡೇರ್ ಟಾಪಿಕ್ ಮೇಲೆ ಪ್ರಶ್ನೆ ಇದೆ. ಅದಾದ ನಂತರ ಏನಪ್ಪಾ ಅಂದ್ರೆ ಅಗೇನ್ ಸನ್ನಿ ಮಾರ್ನಿಂಗ್ ಮೇಲೆ ಪ್ರಶ್ನೆ ಇದೆ, 3 ಮಾರ್ಕ್ಸ್ ಇತ್ತು, 4 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮಗೆ ಯಾವ್ದ್ರಿ, ದ ಗಾರ್ಡ್ನರ್ ಮೇಲೆ ನಿಮಗೆ ಪ್ರಶ್ನೆ ಇದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡ್ರಿ, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಟಾಪಿಕ್ ಇದೆಲ್ಲ ಇದ್ರ ಮೇಲಿದೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಕೊನೆ 2 ಟಾಪಿಕ್ ಆದಂತ ಅಂದ್ರೆ 12th ಒನ್ ಅಂಡ್ 13th ಒನ್, ದ ಹೋಟರ್ ಇದೆ, ಆಮೇಲೆ ವೇರ್ ದೇರ್ ಇಸ್ ಎ ವೀಲ್ ಇದೆ. ಈ 4 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ನನ್ನ ಪ್ರಕಾರ ಒಂದು ಸ್ವಲ್ಪ ಕಷ್ಟನೇ ಅನಿಸ್ತೈತಿ. ಯಾಕಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಟಾಪಿಕ್ ಅದು ಈಸಿಯಾಗಿ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ನಾನು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಸನ್ನಿ ಮಾರ್ನಿಂಗ್ ಮೇಲೆ ಏನಾಗಿರುತ್ತಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಇಮ್ಯಾಜಿನರಿ ಸ್ಟೋರಿ ಕೇಳ್ಬೋದು, ಬಹಳ ಈಸಿ ಐತಿ ಅದು. ಡಾನ್ ಗೊಂಜಲೋ ಡೊನಾಲ್ಡ್ ಅವರ ಇಮ್ಯಾಜಿನರಿ ಸ್ಟೋರಿ ಬಂತು ಅಂತ ಅನ್ಕೋರಿ, ಅದನ್ನ ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಬರಿಬಹುದು, ಏನು ಡಿಫಿಕಲ್ಟ್ ಇಲ್ಲ. ಹೌದಾ, ಸಪೋಸ್ ಈಗ ನೋಡ್ರಿ ಟೂ ಡೇರ್ ಟಾಪಿಕ್ ಅಲ್ಲಿ ನಿಮ್ಗ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ವೈ ದ ಮೊನಾಕೋ ಕಿಂಗ್ಡಮ್, ಹೌದಾ, ಟ್ರಾನ್ಸ್ಫರ್ ಹಿಸ್ ಡೆತ್ ಸೆಂಟೆನ್ಸ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್ ಕೇಳ್ಬೋದು, ಅಥವಾ ವೈ ದ ಕ್ರಿಮಿನಲ್ ಹಿ ನಾಟ್ ಗೋಯಿಂಗ್ ಟು ವಿಲಿಂಗ್ ಟು ಗೋ ಔಟ್ ಸೈಡ್ ದ ಹಿಸ್ ಕಿಂಗ್ಡಮ್ ಅಂತ ಕೇಳ್ಬೋದು. ಹೀಗೆ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಅದಾವ. ನೀವು ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ಆಲ್ಮೋಸ್ಟ್ ಪ್ರಶ್ನೆಗಳು ರಿಪೀಟ್ ಅದಾವ. ನೀವೇನ್ ಮಾಡ್ರಿ, 3 ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಇಟ್ಕೊಂಡು ಈ ಟಾಪಿಕ್ ಮೇಲೆ ಇಲ್ಲೇನ್ ಕೊಟ್ಟರಲ್ಲ ಈ 6 ಟಾಪಿಕ್ ಮೇಲೆ ರಿಪೀಟೆಡ್ ಸಿಮಿಲರ್ ಕ್ವಶನ್ಸ್ ಯಾವ್ದಿದೆ ರಿಪೀಟೆಡ್ ಆಗೈತಿ ಅದನ್ನ ಸ್ವಲ್ಪ ನೋಡ್ಕೊಡ್ರಿ, ಅವುಗಳು ಜಾಸ್ತಿ ಫೋಕಸ್ ಮಾಡ್ಕೊಡ್ರಿ, ಅವುಗಳು ರಿಪೀಟ್ ಆಗೋ ಚಾನ್ಸಸ್ ನಿಮ್ಗೆ ಇರುತ್ತೆ. ಹೌದಾ, ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವುಗಳು ಹೋಟರ್ ಮೇಲೆ ಕೂಡ ಕ್ವಶನ್ಸ್ಗಳು, ಆಮೇಲೆ ವೇರ್ ದೇರ್ ಇಸ್ ವೇಲ್ ಮೇಲೆ ನೋಡ್ರಿ ರಿಪೀಟೆಡ್ ಆಗೈತಿ. ಆ ಯೂಸಸ್ ಆಫ್ ಸೈಕಲ್ಸ್, ಎಫೆಕ್ಟ್ಸ್ ಆಫ್ ಸೈಕಲ್ಸ್ ಅದನ್ನೇ ಕೇಳ್ತಾ ಇದ್ದಾರೆ. ಹೌದಾ, ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವುಗಳು ಬೆಸ್ಟ್ 3 ಅನ್ನ ಚಾಯ್ಸ್ ನೀವುಗಳು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಐ ಬಿಲೀವ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಇಲ್ಲಿ ಕೂಡ ಈಸಿ ಇದೆ. ಇಲ್ಲಿ ಅಕಾರ್ಡಿಂಗ್ ಟು ಬಾರ್ಸ್ ಪೋಯೆಟ್ರಿ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಅವರ ಫೀಲಿಂಗ್ಸ್ ಗಳನ್ನ ಅವ್ರ ಮದರ್ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌದಾ, ಸೊ ಈ ಕ್ವಶನ್ಸ್ ಗಳು ನಾನು ನೋಡಿದ ಪ್ರಕಾರ ರಿಪೀಟೆಡ್ ಇದೆ. ಹಾಗಾಗಿ ಸ್ವಲ್ಪ ನೀವು ಏನ್ ಇದಕ್ಕೊಂದು ಕರೆಕ್ಟ್ ಆಗಿರುವಂತ ಮಂತ್ರ ಏನು ಸರ್ ಅಂತಂದ್ರೆ ಮಾಡೆಲ್ 3 ಕ್ವಶನ್ ಪೇಪರ್ಸ್ ಅನ್ನ ಪ್ಲಸ್ ನಿಮಗೆ ಪ್ರಿಪರೇಟರಿ ಏನ್ ಬಂದವಲ್ಲ 2 ಪ್ರಶ್ನೆ ಪತ್ರಿಕೆಗಳನ್ನ, ಈ 5 ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್ ಕ್ವಶನ್ಸ್ ಗಳನ್ನ ಯಾವದವ ನೋಡ್ಕೊಡ್ರಿ.
ಅದರಲ್ಲಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಹೌದಾ? ಓಕೆ. ಸೊ ಹೀಗೆ ನಾವೇನ್ ಮಾಡಿದೇವಿ, ಈ ಎಂಟೈರ್ ಟಾಪಿಕ್ ಟೆಕ್ಸ್ಟ್ ಬುಕ್ ಮೇಲೆ ಏನ್ ಮಾಡಿದೇವಿ, ಬರುವಂತ ಪ್ರಶ್ನೆಗಳಿಗೆ ನಾವು ಆನ್ಸರ್ಸ್ ಅನ್ನ ನೋಡಿದೇವಿ. ಇನ್ ಸರ ಏನ್ ಮಾಡೋಣ ಸರ್ ಅಂತಂದ್ರೆ ನೋಡ್ರಿ, ಗ್ರಾಮರ್ ಮೇಲೆ, ಹೌದಾ, ಗ್ರಾಮರ್ ಮೇಲೆ ನಿಮಗ ಕಷ್ಟ ಆಗುವಂತ ಪೋರ್ಷನ್ ಏನ್ ಸರ್ ಅಂತಂದ್ರೆ ನೋಡ್ರಿ, ನೀವಿಲ್ಲಿ ಇಲ್ಲಿ ಕೂಡ ಈಸಿಯಾಗಿ ಮಾರ್ಕ್ಸಸ್ ಅನ್ನು ಸ್ಕೋರ್ ಮಾಡ್ಬೋದು, ಏನ್ ದೊಡ್ಡದಿಲ್ಲ. ಹೌದಾ? ಬಹಳ ಈಸಿ ಐತಿ. ಏನ್ ಸರ್ ನೋಡ್ರಿ, ಇದು 11th ಒನ್ ಕ್ವಶನ್ಸ್ ಅಲ್ಲಿ ಒಂದು ನೀವು ಸ್ಕಿಪ್, ಇದು ಈಸಿ ಐತಿ ನೋಡ್ರಿ. 11th ಒನ್ ಯಾವ ರೀತಿ ಅಂತ ಹೇಳ್ತೀನಿ ನಿಮಗ. ಇಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ ನೋಡ್ರಿ, ದಿಸ್ ಅನ್ನೋದು ಸಿಂಗ್ಯುಲರ್. ಅದಕ್ಕೆ ನೀವು ಏನಪ್ಪ ಅಂದ್ರೆ ವಾಸ್ ಮತ್ತು ವರ್ ಅನ್ನ ಅಷ್ಟೇ ಬರಿಬೇಕಾಗ್ಯದ. ಹಾಗಾದ್ರೆ ಇಲ್ಲಿ ದಿಸ್ ಅನ್ನೋದು ಸಿಂಗ್ಯುಲರ್ ಅಂದ್ರೆ ವಾಸ್ ಬರಿಬೇಕು ನೀವು. ಹೌದಾ? ನೋಡ್ರಿ, ದ ಕ್ರಿಮಿನಲ್ ಐತಿ ಸಿಂಗ್ಯುಲರ್. ಹೌದಾ ಸರ್? ಸಿಂಗ್ಯುಲರ್ ಅಂದ್ರೆ ಏನ್ ಮಾಡ್ಬೇಕು, ವಾಸ್ ಬರಿಬೇಕು. ಸರ್ ನೆಕ್ಸ್ಟ್ ಎಲ್ಲಿ ಐತಿ, ನೆಕ್ಸ್ಟ್ ಇಲ್ಲಿ ಐತಿ ನೋಡ್ರಿ, ಇಟ್ ಸಬ್ಜೆಕ್ಟ್ ಇಟ್ ಏನ್ರಿ ಸಿಂಗ್ಯುಲರ್, ಏನ್ ಮಾಡ್ಬೇಕು, ವಾಸ್ ಬರಿಬೇಕು. ನೋಡ್ರಿ, ನಾವ್ ಏನ್ ಮಾಡ್ದೇವಿ, ಇಲ್ಲಿ ವಾಸ್ ಬರ್ದೇವಿ ಸಿಂಗ್ಯುಲರ್, ಇಲ್ಲಿ ವಾಸ್ ಬರ್ದೇವಿ ಸಿಂಗ್ಯುಲರ್ ಇಟ್, ಇಲ್ಲಿ ಏನ್ ಮಾಡಿದೇವಿ ದ ಕ್ರಿಮಿನಲ್ ಏನ್ ಮಾಡಿದೇವಿ ವಾಸ್ ಬರ್ದೇವಿ. ಸಿಂಪಲ್ ಐತಿ. ಇಷ್ಟು ಮಾಡಿದ ನಂತರ ನೀವು ಮಾಡ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಈ ಬ್ರಾಕೆಟ್ ಏನ್ ಕೊಟ್ಟಲ್ಲ, ಇಲ್ಲಿ ನೋಡಿ ಡಿಸೈಡ್ ಕೊಟ್ಟನ, ಡಿಸೈಡ್, ಇದನ್ನ ಡಿಸೈಡೆಡ್ ಜಸ್ಟ್ ಡಿ ಹಾಕಿದ್ರೆ ಸಾಕು, V3 ಆಯ್ತು. ನೆಕ್ಸ್ಟ್ ಕೀಪ್ ಏನಾಗುತ್ತೆ, ಕೆಪ್ಟ್ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟನಪ್ಪ ಅಂದ್ರೆ ಇನ್ಫಾರ್ಮ್ ಇದೆ, ಇನ್ಫಾರ್ಮ್ಡ್ ಮಾಡ್ರಿ. ಹೌದಾ? ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟದ್ದನ್ನ ನೀವು V3 ಮಾಡ್ಬೇಕಾಗಿದೆ. ಏನ್ ಮಾಡ್ಬೇಕಾಗಿದೆ, V3 ಮಾಡ್ಬೇಕಾಗೈತಿ. ಆಮೇಲೆ ಅವುಗಳಿಗೆ ಸಬ್ಜೆಕ್ಟ್ಗೆ ಏನ್ ಮಾಡ್ಬೇಕಾಗಿದೆ, ನಾವು ಕರೆಕ್ಟ್ ಆಗಿ ಸಿಂಗ್ಯುಲರ್ ಪ್ಲೂರಲ್ಸ್ ಅನ್ನ ಆಡ್ ಮಾಡ. ಸಿಂಗ್ಯುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ಹೌದಾ? ಈ ರೀತಿನೇ ಆಡ್ ಮಾಡ್ಬೇಕಾಗಿದೆ. ಇಷ್ಟು ಮಾಡಿದ್ರೆ ನೀವು ಇದನ್ನ ಪ್ಯಾಸಿವ್ ಫಾರ್ಮ್ ಏನಪ್ಪಾ ಅಂದ್ರೆ ಈಸಿಯಾಗಿ ನೀವು ಏನ್ ಮಾಡ್ಬೇಕು, ಏನಾಗುತ್ತೆ ಹೇಳ್ರಿ, 3 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತೀರಿ. ಹೌದಾ? ಇದು ಡಿಫಿಕಲ್ಟ್ ಇಲ್ಲ, ನನ್ನ ಪ್ರಕಾರದ ಡಿಫಿಕಲ್ಟ್ ಇಲ್ಲ. ಸರ್ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇರುವಂತ ಪ್ರಶ್ನೆ ನೋಡ್ರಿ, 12th ಒನ್ ಈಸಿ ಇದೆ, ಆದ್ರೂ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಂತ ಅನ್ಕೋತೀರಿ. ಕಷ್ಟ ಇಲ್ಲ, ಟಾಪಿಕ್ ಅಲ್ಲಿ ತಗೊಂಡಿದ್ದಾರೆ ಅವ್ರು. ಹೌದಾ? ಇದು ನೋಡ್ರಿ, ರೂಪ್ ದ ಹೋಟ ಟಾಪಿಕ್ ಅಲ್ಲಿ ಇದೆ ಇದು. ಹೌದಾ? ಹೋಟ ಟಾಪಿಕ್ ಅಲ್ಲಿ ಸ್ವಲ್ಪ ನೀವು ನೋಡ್ಕೊಂಡು ಏನಪ್ಪಾ ಅಂತಂದ್ರೆ ಇದು ಕೂಡ ನೀವು ಈಸಿಯಾಗಿ ಆನ್ಸರ್ಸ್ ಮಾಡೋ. ಒಂದನ್ನ ಸ್ಕಿಪ್ ಮಾಡ್ಬೇಕು, ನೀವು ಎರಡನ್ನ ಇಲ್ಲಿ ಬರಿಬೇಕಾಗತ್ತೆ. ಸ್ವಲ್ಪ ಕಷ್ಟ ಅಂದ್ರೂ ಕೂಡ ಈಸಿನೇ, ಸ್ವಲ್ಪ ಥಿಂಕ್ ಮಾಡಿ ನಿಮಗೆ 2-3 ಸಲ ಓದಿರೋದು ಅರ್ಥ ಆಗುತ್ತೆ. ಇನ್ ನೆಕ್ಸ್ಟ್ 13th ಒನ್ ತುಂಬಾನೇ ಈಸಿ ಇದೆ. ಇಲ್ಲೇನ ನೀರು ಕುಡಿದಷ್ಟು ಈಸಿ ಇದು. ಹರ್, ಹೌದಿಲ್ಲ, ಹುಯ್ಚ, ಹೂ, ಸಿ, ಹೌದಿಲ್ಲ, ವೇರ, ಹಿಂಗೆಲ್ಲ ಕೊಟ್ಟಿರ್ತಾನೆ. ಇಲ್ಲಿ ಏನು ಸ್ವಲ್ಪ ನೋಡ್ರಿ, ನಿಮ್ಗೆ ಬೇರೆ ಕಲ್ಲ ತೋರಿಸ್ತೀನಿ ನಾನು ಏನಾಗುತ್ತೆ ಅಂತೇಳಿ. ಇಲ್ಲಿ ಸೀನು ಬಂದೈತಿ. ಹೌದಾ? ಇಲ್ಲಿ ಹರ್ ಬಂದೈತಿ. ಹರ್ ಬಂದಾಗ ಪೊಸೆಸಿವ್ನೆಸ್ ಅನ್ನು ಹೋಗ್ಬೇಕು. ಏನಾಗುತ್ತೆ ಈಗ ನೋಡ್ರಿ, ಸಿ ಏನಪ್ಪಾ ಅಂತಂದ್ರೆ ಮದರ್ ತೆರೇಸಾ. ಮತ್ತೆ ಹಿಂಗೆ ಬರೋದು ಎಕ್ಸಾಮ್ನಾಗ ಹೆಂಗ ಬರೀಬೇಕು ಹೇಳ್ತೀನಿ, ನೆಕ್ಸ್ಟ್ ಆನ್ಸರ್ ಶೀಟ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಮದರ್ ತೆರೇಸಾ. ಹರ್ ಅಂದಾಗ ಏನಾಗ್ಬೋದು ಸರ್, ಪೊಸೆಸಿವ್ನೆಸ್, ಮದರ್ ತೆರೇಸಾಸ್. ಸ್ವಲ್ಪ ಇವನ್ನ ಗಮನಿಸ್ಬೇಕು. ಇಂತಲ್ಲೇ ಮಾರ್ಕ್ಸ್ ಕಳ್ಕೋತೀರಿ. ಏನ್ ಮಾಡ್ತೀರಿ ನೀವು ಕನ್ಫ್ಯೂಸ್ ಆಗಿ, ಸಿ ಬರ್ದಾಗ ಏನ್ ಮಾಡ್ತೀರಿ, ಮದರ್ ತೆರೇಸಾಸ್ ಬರ್ದು ಹರ್ ಬರ್ದಾಗ ಮದರ್ ತೆರೇಸಾ ಬರೀತೀರಿ. ಇಂತಲ್ಲಿ ಮಾರ್ಕ್ಸ್ ಹೋಗ್ತಿರ್ತಾವ. ಸೊ ಅದನ್ನ ಸ್ವಲ್ಪ ನೀವು ಕರೆಕ್ಟ್ ಆಗಿ ಗಮನಿಸ್ಕೊಂಡು ಇದನ್ನ ಆನ್ಸರ್ಸ್ ಮಾಡಿದ್ರೆ ನೀವು ಈಸಿಯಾಗಿ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ 5 ಮಾರ್ಕ್ಸ್ ಅಂತ ತಗೋಬಹುದು, ಯಾವುದೇ ಡೌಟ್ ಇಲ್ಲ. ಓಕೆನಾ? ಇಲ್ಲಿ ಗ್ರಾಮರ್ ಪ್ರಶ್ನೆಗಳನ್ನ ಇಲ್ಲಿ 3 ಮಾತಾಡಿದೇವಿ. ಇಲ್ಲಿ ಎಷ್ಟಾಯ್ತು ಅಂತಂದ್ರೆ 10 ಮಾರ್ಕ್ಸ್ ಐತ್ರಿ, 10 ಮಾರ್ಕ್ಸ್ ಐತಿ ಇಲ್ಲಿ. ನೆಕ್ಸ್ಟ್ ಆದ ನಂತರ ಪ್ಯಾಸೇಜ್. ಈ ನನ್ನ ಪ್ರಕಾರ ಪ್ಯಾಸೇಜ್ ಅಲ್ಲಿ ನೀವುಗಳು ಇದನ್ನೇ ಚಾಯ್ಸ್ ಮಾಡೋದು ಬೆಸ್ಟ್. ಪೋಯಮ್ ನಿಮಗೆ ಕಷ್ಟ ಆಗ್ತದ್ರಿ. ಹೌದಾ? 9 ಮಾರ್ಕ್ಸ್ ಇದೆ. ಇದ್ರಾಗ ಯಾವ್ದೋ ಒಂದು ಸಫಿಕ್ಸ್ ಅಥವಾ ಪ್ರಿಫಿಕ್ಸ್ ಕೊಡ್ತಾನೆ, ಅಥವಾ ಆಂಟಾನಿಮ್ಸ್ ಅನ್ನ ಕೊಡ್ತಿರ್ತಾನೆ, ಅಪೋಸಿಟ್ ವರ್ಡ್ ಕೊಡ್ತಿರ್ತಾನೆ. ಕೆಳಗಡೆ 1-2 ಪ್ರಶ್ನೆಗಳು ಬರ್ತಾವೆ. ಇಲ್ಲಿ ಇರುತ್ತೆ ಸಹಜ. ನೋಡ್ರಿ, ಫಾರ್ ಎಕ್ಸಾಂಪಲ್ ನೋಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೇವೆ ಒಂದು ಕ್ವಶನ್ ಸಫಿಕ್ಸ್ ಅನ್ನ ಕೇಳ್ತಾ ಇದ್ದೇನೆ ಎಂಪವರ್ಗೆ. ಹೌದಾ? ಎಂಪವರ್ ಕೂಡ ಏನಪ್ಪಾ ಅಂದ್ರೆ ಸಫಿಕ್ಸ್ ಅದ್ರ. ನೋಡಿ, ಸಫಿಕ್ಸ್ ಅಂತಂದ್ರೆ ಪ್ರೀ ಅಂದ್ರೆ ಫಸ್ಟ್ ಹಾಕ್ಬೇಕು ನೀವು, ಸಫಿಕ್ಸ್ ಅಂದ್ರೆ ಲಾಸ್ಟಿಗೆ ಹಾಕ್ಬೇಕು, ಎಂಡಿಗೆ ಹಾಕ್ಬೇಕು. ಇದು ಪ್ರೀ ಅಂದ್ರೆ ಫಸ್ಟ್ ಹಾಕ್ಬೇಕು. ಹೌದಾ? ಇದನ್ನ ಕರೆಕ್ಟ್ ನೋಡ್ಕೊಡ್ರಿ ನೀವು. ಇಲ್ಲಿ ಕೆಲವು ಸಫಿಕ್ಸ್ ಗಳಿದಾರ. ಹೌದಿಲ್ಲ? ಸೊ ಅದಕ್ಕೆ ನೀವು ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ಸ್ ಅನ್ನ ಬರಿಬೇಕಾಗುತ್ತೆ. ಈಗ 1-2 ಕ್ವಶನ್ಸ್ ಇರ್ತಾವ, ಉಳ್ಕಿದ್ದಲ್ಲ ಅದರ್ಸ್ ನಿಮಗ ಏನಾಗುತ್ತೆ ಪ್ಯಾಸೇಜ್ ಮೇಲೆ ಕೊಟ್ಟಿರ್ತಾರೆ. ನನ್ನ ಪ್ರಕಾರ ನೀವು ಪ್ಯಾಸೇಜ್ ತಗೊಳ್ಳೋದು ಬಹಳ ಬೆಸ್ಟ್. ಇಲ್ಲಿ ನೋಡ್ರಿ, ಪೋಯಮ್ ಕೂಡ ಕೊಟ್ಟಿದ್ದಾರೆ. ಪೋಯಮ್ ಕಷ್ಟ ಆಗುತ್ತೆ ನನ್ನ ಪ್ರಕಾರ. ಹೌದಾ? ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವು ಯಾವ್ದು ಈಸಿ ಆಗುತ್ತೆ ಅದನ್ನ ತಗೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಯಾಕಂದ್ರೆ ವಿಡಿಯೋ ಬಹಳ ತುಂಬಾ ಲೆಂದಿ ಆಗುತ್ತೆ. ನೋಡ್ರಿ, ಇಲ್ಲಿ ದಯವಿಟ್ಟು ನೋಡ್ರಿ, ಕ್ವಶನ್ ನಂಬರ್ 31 ಇಲ್ಲಿ ನಿಮಗೆ ಎ ಇರ್ತೈತಿ ಮತ್ತು ಬಿ ಇರ್ತೈತಿ. ಇಲ್ಲಿ ಎ ಐತಿ, ಇಲ್ಲಿ ಬಿ ಐತಿ.
ನನ್ನ ಪ್ರಕಾರ ಲಿಂಕರ್ಸ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಹೌದಾ. ನಿಮ್ಗೆ ಯಾವ್ದು ಈಜಿ ಆಗುತ್ತೆ ಅದನ್ನು ಬರೀರಿ, ನಾನು ಇದನ್ನೇ ಬರೀರಿ ಅಂತ ಹೇಳಲ್ಲ, ಬಟ್ ಎರಡರಲ್ಲಿ ಒಂದು ಬರೀರಿ, ಎರಡು ಬರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮಗೆ ಮಾರ್ಕ್ಸ್ ಬರೋದು 4 ಬರ್ಬೇಕು, 8 ಅಂತವ್ರು ಕೊಡೋಕೆ ಚಾನ್ಸ್ ಇಲ್ಲ, ಹೌದಾ. ಸೊ ನನ್ನ ಪ್ರಕಾರ ಇದು ಈಸಿ ಆಗುತ್ತೆ, ಯಾಕಂತಂದ್ರೆ ಇಲ್ಲಿ ಆರ್ಟಿಕಲ್ಸ್ ಫಿಲ್ಅಪ್ ಮಾಡ್ತಾ ಹೇಳಿದಾರೆ. ಆಮೇಲೆ ನೆಕ್ಸ್ಟ್ ಜಂಬಲ್ ಸೆಂಟೆನ್ಸ್ ಇದೆ, ಇದು ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, ಆನಂತರ ಮೇನ್ ವರ್ಬ್, ಹೌದಾ. ಆನಂತರ ಏನಪ್ಪಾ ಅಂದ್ರೆ ಆಬ್ಜೆಕ್ಟ್. ಈ ಮೆಥಡ್ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಅದನ್ನ ತಗೋತಾ ಹೋದ್ರೆ ಈಸಿಯಾಗಿ ಬರುತ್ತೆ ನಿಮ್ಗ, ಹೌದಾ, ಏನ್ ದೊಡ್ಡದಲ್ಲ. ನೆಕ್ಸ್ಟ್ ಅದಂತ ನೋಡ್ರಿ, ಇದಂತೂ ಈಸಿ, ವಾಸ್ ವರ್, ಹೌದಾ. ಈಚ್ ಮೆನ್ ನೋಡ್ರಿ ಸಿಂಗ್ಲರ್ ಆಗುತ್ತೆ, ಏನಾಗಬೇಕು ವಾಸ್, ಹೌದಿಲ್ಲ. ಸರಿ ರೀತಿ ಏನಪ್ಪಾ ನೋಡ್ತಾ ಬರ್ತೀವಿ, ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಏನಾಗ್ಬೇಕ್ರಿ ಇಲ್ಲಿ ಲೀವ್ಸ್ ಆಗ್ಬೇಕು, ಹೌದಾ. ಎಸ್ ಹಚ್ಕೊಂಡ್ರೆ ಸಾಕು, ಯಾಕಂದ್ರೆ ಇದು ಸಬ್ಜೆಕ್ಟ್ ಅಗ್ರಿಮೆಂಟ್ ಎಲ್ಲ ನೋಡಿ ಟಾಪಿಕ್ ಹೇಳ್ಕೊಟ್ಟೈತಿ, ಅದ್ರ ಪ್ರಕಾರ ಸ್ಟಡಿ ಮಾಡ್ತಾರೆ. ನಿಮ್ ಕ್ಲಾಸಲ್ಲಿ ಹೇಳಿರ್ತಾರೆ ಕಾಲೇಜ್ಗಳಲ್ಲಿ, ಹೌದಾ. ಅದನ್ನ ಕರೆಕ್ಟ್ ನೋಡ್ಕೊಡಿ. ಬಟ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಬರ್ರಿ ಅಂತ ಹೇಳ್ತಾ, ನನ್ನ ಪ್ರಕಾರ ಈಸಿ ನನಗೆ ಬೆಸ್ಟ್ ಅಂತ ನಾನು ಅನಿಸ್ತೈತಿ. ನೀವು ಯಾವ್ದು ಮಾಡ್ತೀವಿ ನೋಡ್ರಿ. ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಇಲ್ಲಿ 2 ಕ್ವಶನ್ಸ್ ಅದಾವ್ರಿ. ನನ್ನ ಪ್ರಕಾರ ಇಲ್ಲಿ ಕೂಡ ಎ ಈಸ್ ದ ಬೆಸ್ಟ್ ಒನ್. ಯಾಕಂತಂದ್ರೆ ಒಂದು ಕ್ವಶನ್ ಟ್ಯಾಗ್, ಒಂದು ಅಂಡರ್ಲೈನ್ ವರ್ಡ್ ರೀ, ಬಹಳ ಸಿಂಪಲ್ ಇರ್ತದ ನೋಡ್ರಿ. ಇಲ್ಲಿ ಡೆವಲಪ್ಡ್ ಅಂತ ಐತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ಡಿಡ್ ಬಳಸ್ತೀವಿ, ಹಾಗಾಗಿ ಡಿಡ್ ತಗೋಬೇಕು. ಇಲ್ಲಿ ಸ್ಟಾಪ್ ಮಾಡ್ಕೊಡ್ರಿ. ಸಬ್ಜೆಕ್ಟ್ ಪ್ಲೇಸ್ ಮೇಲೆ ಪ್ರಶ್ನೆ ಕೇಳಿದಾಗ ನಾವು ಹೆಲ್ಪಿಂಗ್ ವರ್ಬ್ ತಗೊಳ್ಳದೆ ಡೈರೆಕ್ಟ್ ಆಗಿ ಕೂಡ ಮಾಡ್ತೇವೆ, ಅಥವಾ ಡಿಡ್ ತಗೊಂಡು ಇದನ್ನ V2 become V1 ಕೂಡ ಮಾಡ್ತೇವೆ. 2 ಮೆಥಡ್ ಇದೆ, 2 ಮೆಥಡ್ ಬರೆದು ಮಾರ್ಕ್ಸ್ ಕೊಡ್ಲೇಬೇಕಾಗುತ್ತೆ ಅವ್ರು, ಅದನ್ನ ನೋಡ್ರಿ. ಅಥವಾ ಇಲ್ಲಿ ಎರರ್ಸ್ ಇರ್ತೈತಿ, ಎರರ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ನೋಡ್ರಿ. ಮೆನಿ ಚಿಲ್ಡ್ರನ್ ಅಂದಾಗ ಈಸ್ ಬರ್ಲಾ, ಆರ್ ಬರಬೇಕಾಗುತ್ತೆ, ಯಾಕಂತಂದ್ರೆ ಪ್ಲೂರಲ್ ಅಲ್ಲ ನೋಡ್ರಿ. ವೆನ್ ಯು ಆರ್, ಹೌದಾ, ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಫ್ರಾಮ್ ಆಗ್ಬೇಕಿದ್ರು, ಟು ಬರ್ಲ, ಹೌದಾ. ಸೊ ಅದನ್ನ ನೋಡ್ಕೋಬೇಕಾಗುತ್ತೆ. ಈ ರೀತಿ ನೋಡ್ಕೊಂಡು ಅದನ್ನ ಈಸಿ ಮಾಡ್ರಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನನ್ನ ಪ್ರಕಾರ ಎ ಕರೆಕ್ಟ್. ಇಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೋಡ್ಕೊಡ್ರಿ. ನೆಕ್ಸ್ಟ್ ಇದಂತೂ ಡೆಡ್ ಈಸಿ ಐತಿ, ನೀವು ಇಲ್ಲಿ ಮಾರ್ಕ್ಸ್ ಕಳ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಇಲ್ಲಿ 2 ಮಾರ್ಕ್ಸ್ ಅನ್ನ ಕಳ್ಕೋಬಾರ್ದು. ಈಸಿ ಕೊಟ್ಟಿರ್ತಾರೆ, ಅಲ್ಲೇ ನೋಡ್ತೀರಿ, ಓದ್ತೀರಿ, ಅದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ ಹೋಗ್ತೀರಿ, ಹೌದಿಲ್ಲ. ನೋಡಿ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತಂದ್ರೆ ಇಲ್ಲೇ ಕೊಟ್ರ, ಫಾರ್ಮರ್ಸ್ ಅಂತ ಫಸ್ಟ್ ಈಗ ಕೊಟ್ರ ನೋಡ್ರಿ. ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಇಲ್ಲೇ ಇರ್ತೈತಿ. ನೀವೇನ್ ಮಾಡ್ತೀರಿ, ಬ್ಯಾಕ್ ಬೋನ್ ಬರ್ನ ಮುಂದೆ ಹುಡುಕ್ತೀರಿ, ಸಮಟೈಮ್ಸ್ ಹಂಗೂ ಆಗುತ್ತೆ, ಹೌದಿಲ್ಲ. ಈಗ ಹೇಳಿರ್ತಾರೆ ನಿಮಗ ಈ ಎಲ್ಲಿ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ವರ್ಡ್ ಎಲ್ಲಿ ಬರ್ತೈತಿ ಅದ್ರ ಮುಂದೆ ಹುಡುಕ್ರಿ, ಆನ್ಸರ್ಸ್ ಇರ್ತೈತಿ. ಈಗ ನೋಡ್ತೀರಿ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂದಾಗ ದೇ ಅಂತ ಬರ್ದ್ರಿ, ತಪ್ಪಾಗುತ್ತೆ, ಹೌದಿಲ್ಲ. ಸ್ವಲ್ಪ ಹಿಂದೂ ನೋಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೊಂಡ್ ಬರಿಬೇಕಾಗತ್ತೆ, ಹೌದಾ. ಹೀಗಾಗುತ್ತೆ. ಸೊ ಈಸಿ ಇರುತ್ತೆ, ಇದನ್ನ ನೋಡ್ಕೊಂಡು ಏನಪ್ಪ ಅಂದ್ರೆ ನೀವು ಇಲ್ಲಿ 2 ಮಾರ್ಕ್ಸ್ ಅನ್ನು ತಗೋತೀರಿ ಅಂತ ಹೇಳ್ತಾ. ನೆಕ್ಸ್ಟ್ ಇಲ್ಲಿ ಐತ್ ನೋಡ್ರಿಪ್ಪ ಗಂಡು ಸಬ್ಜೆಕ್ಟ್, ಇದು ಕಷ್ಟ ನಿಮಗ. ಆ ಒಂದಿಷ್ಟು ಕ್ಲೂ ಕೊಡ್ತೀನಿ ನಿಮಗೆ. ನೀವೇನ್ ಮಾಡ್ತೀರಿ, ಇಲ್ಲಿ ನೋಡ್ರಿ ಮೊದಲನೇ ಸೆಂಟೆನ್ಸ್ ಇಲ್ಲಿ ನೋಡ್ತಿದ್ರೆ ಕ್ವಶನ್ ಮಾರ್ಕ್ ಐತಿ, ಲಾಸ್ಟ್ ನಿಮ್ಗೆ ಕಾಣಿಸಕತೈತಿ. ಕ್ವಶನ್ ಮಾರ್ಕ್ ಅಂದ್ರೆ ಅದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ನೋಡ್ಕೋಬೇಕು ನೀವು. ಇಂಟ್ರಾಗೇಟಿವ್ ಬರ್ತನ ಏನ್ ಮಾಡ್ತೇವಿ, ಆಸ್ ಕಡೆ ಬರಿತೇವಿ, ಹೌದಿಲ್ಲ. ಸೊ ಇದನ್ನ ಬಿಟ್ಟು ಇಲ್ಲೇ ಮಾಡ್ತೀರಿ ನೀವು, ಟೋಲ್ಡ್ ಬರದೆ, ಸೇಡ್ ಬರದೆ, ಇವೆಲ್ಲ ಮಾಡ್ತೀರಿ. ಹಂಗ್ ಮಾಡ್ಬೇಡ್ರಿ, ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಹೌದಾ. ಬೇಕಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಕ್ವಶನ್ ಮಾರ್ಕ್ ಐತಿ ನೋಡ್ರಿ. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ಇಂಟ್ರಾಗೇಟಿವ್, ಫಸ್ಟ್ ಒನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇವನ್ ಸ್ವಲ್ಪ ನೋಡ್ಕೋಬೇಕು ನೀವು. ಸರ್ ನಮ್ಗೆ ಕನ್ಫ್ಯೂಸ್ ಐತ್ರಿ, ಸೆಂಟೆನ್ಸ್ ಗೊತ್ತಾಗ್ಲಿಲ್ರಿ, ಹೌದಾ. ನೋಡಿ ಮತ್ತೊಂದು ಕ್ಲೂ ಏನಪ್ಪಾ ಅಂದ್ರೆ WH ವರ್ಡ್ ಬಂತಂದ್ರೆ WH ವರ್ಡ್ ಕಂಜಕ್ಷನ್ ತಗೋತೀವಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂತ ಏನ್ ಮಾಡ್ತೀವಿ, ಇಫ್ ಅಂತ ಬರ್ರಿ ಅಂತ ಹೇಳ್ಬಿಟ್ಟು ನಿಮಗೆ ವೆದರ್ ಬರಕ್ಕೆ ಹೋಗ್ಬೇಡ್ರಿ, ನೀವು ಕಷ್ಟ ಆಗುತ್ತೆ, ಹೌದಲ್ಲ. ಇಫ್ ಈ ಒಂದು ಸ್ವಲ್ಪ ನೀವು ಗಮನಿಸಬೇಕು, ನೀವು ಇಲ್ಲೇ ಮಾರ್ಕ್ಸ್ ಕಳ್ಕೊಳ್ಳೋದು. ಅದಕ್ಕೆ ಇವಿಷ್ಟು ಗಮನಿಸ್ಕೊಂಡು ಹೀಗೆ 2 ಸೆಂಟೆನ್ಸ್ ಬಂದಾಗ ಫರ್ದರ್ ಟೋಲ್ಡ್ ಅಂಡ್ ಈ ಫರ್ದರ್ ಎಡೆಡ್ ಇವೆಲ್ಲ ಮಾಡ್ಕೊಂಡು ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಬರೀತಾ ಹೋದ್ರೆ ಯಾವುದೂ ಕಷ್ಟ ಇಲ್ಲ. ಇದು ಕೂಡ ಈಸಿ ಐತಿ, ನೀವು ಇಲ್ಲಿ ಕೂಡ ಔಟ್ ಆಫ್ 5 ಮಾರ್ಕ್ಸ್ ತಗೋಬಹುದು, ಏನ್ ಡೌಟ್ ಇಲ್ಲ. ನೆಕ್ಸ್ಟ್ ಇದಾದ ನಂತರ ನೋಡ್ರಿ 35ನೇ ಪ್ರಶ್ನೆ. ಇದು ನಿಮಗ ಫಸ್ಟ್ ಪೂರ್ತಿಯಾಗಿ ಓದ್ರಿ, ಯಾಕಂತಂದ್ರೆ ಇಲ್ಲಿ ಕೊಟ್ಟಂತದ್ದು ಬ್ರಾಕೆಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು, ಏನ್ ಹೇಳಕತ್ತಾರ ಅಂತೇಳಿ, ಹೌದಾ. ಗ್ರೀಟಿಂಗ್ ಇದೇನೋ, ಗ್ರಾಟಿಟ್ಯೂಡ್ ಇದೇನೋ, ಗಿವಿಂಗ್ ಇನ್ಫಾರ್ಮೇಶನ್ ಇದೇನೋ, ಸೀಕಿಂಗ್ ಇನ್ಫಾರ್ಮೇಶನ್ ಇದೆಯೋ, ಹೌದಲ್ಲ. ನೋಡಿ ಗ್ರಾಟಿಟ್ಯೂಡ್ ಅಂದ್ರೆ ಥ್ಯಾಂಕ್ ಯು, ಹೌದಲ್ಲ, ಬೈ ಬೈ ಸಿ ಯು ಎಲ್ಲ ಹೇಳ್ತಾ ಬರ್ತೇವೆ. ಗ್ರೀಟಿಂಗ್ ಇತ್ತಂದ್ರೆ ಹಾಯ್ ಹಲೋ ಹೇಳ್ತೇವೆ, ಇಲ್ಲಿ ಗ್ರೀಟಿಂಗ್ ಐತಿ ನೋಡ್ರಿ, ಹೌದಲ್ಲ, ಗುಡ್ ಮಾರ್ನಿಂಗ್, ಹಿಂಗೆಲ್ಲ ನೋಡ್ಬೇಕು. ಮೊದಲು ಸೆಂಟೆನ್ಸ್ ಏನ್ ಕೊಟ್ಟಿರ್ತಾನ ಅದರ ಪ್ರಕಾರ ಏನಪ್ಪಾ ಅಂದ್ರೆ ಬಿಡಿಸ್ಕೊತ ಹೋಗ್ಬೇಕು, ಈಸಿ ಐತಿ, ಹೌದಾ. ನೆಕ್ಸ್ಟ್ ಇದಾದ ನಂತರ ದ ಲಾಸ್ಟ್ ಒನ್ ಕ್ವಶನ್, ಇದು 36. ನಿಮ್ಗೆ ಎ ಅಂಡ್ ಬಿ ಐತಿ. ನಾನು ಯಾವಾಗ್ಲೂ ಹುಡುಗರಿಗೆ ಹೇಳಿದ್ದೇನಪ್ಪ ಅಂದ್ರೆ ಈಸಿಯಾಗಿರುವಂಥದ್ದು ನಿಮಗೆ ಲೆಟರ್ ರೈಟಿಂಗ್, ಇದಕ್ಕೆ ಹೋಗ್ರಿಪ್ಪ ಅಂತ ನಾ ಹೇಳಿನಿ. ಲೆಟರ್ನ ತುಂಬಾ ಈಸಿ ಇರ್ತೈತಿ. ಇಲ್ಲಿ ನೀವು ಏನ್ ತಪ್ಪು ಮಾಡ್ತೀರಿ ನೋಡ್ರಿ, ಈಗ ಅಪ್ಲೈ ವಿತಿನ್ ಅ ವೀಕ್ ಅಂತ ಕೊಟ್ರ, ಇಲ್ಲಿ ಏನ್ ಕೊಟ್ಟರಲ್ಲ ನಿಮಗಿಲ್ಲಿ ಏನಾಗುತ್ತೆ ಸರ್ ಅಂತಂದ್ರೆ ಟು ಅಡ್ರೆಸ್ ಇದೆಲ್ಲ, ಈ ಟು ಅಡ್ರೆಸ್ ಇದೆ ನೋಡ್ರಿ, ಇಲ್ಲೇ ಕೊಟ್ಟಿರ್ತಾರ ಅವರು, ಟು ಅಡ್ರೆಸ್ ಇದೆ, ಹೌದಾ ಸರ್. ಮತ್ತು ಫ್ರಾಮ್ ಅಡ್ರೆಸ್ ನೋಡ್ರಿ, ಯೂಸ್ ಫಾರ್ ಯುವರ್ ಫ್ರಾಮ್ ಅಡ್ರೆಸ್ ಕೊಟ್ಟಿದ್ದಾರೆ, ಹೌದಿಲ್ಲ. ಫ್ರಾಮ್ ಅಡ್ರೆಸ್ ಏನ್ ಕೊಟ್ಟಾರ ಇಲ್ಲಿ ಐತಿ ನೋಡ್ರಿ, 3x + x 4x ಕೊಟ್ಟಿದ್ರ ಅಂಡ್ 4y, ಹೌದಾ. ನೀವು ಜಸ್ಟ್ ಫ್ರಾಮ್ ಅಂತ ಬರೆದು, ಹೌದಾ, ಹಿಂಗೊಂದು ಕಾಮ ಕೊಟ್ಟು ಫಸ್ಟಿಗೆ 3x
ಆಮೇಲೆ 3Y ನೀವು ಬರೆದ್ರೆ ಮುಗೀತು ನಿಮ್ಮ ಫ್ರಾಮ್ ಅಡ್ರೆಸ್. ನೆಕ್ಸ್ಟ್ ಡೇಟ್ ಹಾಕೋತೀರಿ, ಹೌದಿಲ್ಲ? ಡೇಟ್ ಹಾಕೊಂಡು ಆಮೇಲೆ ಟು ಅಡ್ರೆಸ್ ಬರ್ಕೋತೀರಿ, ಇಲ್ಲೇ ಕೊಟ್ಟಾರ ನೋಡ್ರಿ. ಇಷ್ಟೈತಿ ಸಿಂಪಲ್. ಇವನ್ ಹಾಕೊಂಡು ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಏನಪ್ಪಾ ಅಂತಂದ್ರೆ ಅವ್ರಿಗೆ ಏನ್ ಬೇಕಾಗ್ಯದ, ವಾಂಟೆಡ್ ಏನ್ ಕೇಳ್ಯಾರ ನೋಡ್ಕೋರಿ. ದಯವಿಟ್ಟು ಇದನ್ನ ತಪ್ಪು ಬರೀತೀರಿ ವಿದ್ಯಾರ್ಥಿಗಳು. ವಾಂಟೆಡ್ ಏನ್ ಬೇಕಾಗ್ಯದ, ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾಗೈತಿ. ಈ ಸಬ್ಜೆಕ್ಟ್ ಏನು ಬರೀತಿರ್ಲಿ ನೀವು, ಸಬ್ಜೆಕ್ಟ್ ಬರೀವಾಗ ಇದನ್ನ ಇಲ್ಲಿ ಯಾವ ಪೋಸ್ಟಿಗೆ ಐತಿ, ಅಪ್ಲೈಂಗ್ ಫಾರ್ ದ ಪೋಸ್ಟ್ ಸ್ಟಾಪ್ ಅಂತ ಬರೋದು ಗ್ಯಾಪ್ ಇಟ್ಟಿರ್ತಿರಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಿ ಏನ್ ಕೊಟ್ಟಿರ್ತಾರೆ ಫಸ್ಟ್ ನೋಡ್ಕೋಬೇಕು. ಹೌದಾ? ಇಲ್ಲಿ ರೆಫರೆನ್ಸ್ ಅಲ್ಲಿನ ಮಾತಾಡ್ತಾ ಬಂದ್ರೆ ಈಸಿ ಐತಿ. ಇಲ್ಲೇ ನ್ಯೂಸ್ ಪೇಪರ್ಸ್ ನೇಮ್ ಕೊಟ್ಟಿರ್ತಾರ, ಇದನ್ನು ಕರೆಕ್ಟ್ ಆಗಿ ಗಮನಿಸ್ರಿ. ಇಷ್ಟು ನೀವು ನೋಡ್ಕೊಂಡ್ರಪ್ಪ ಅಂದ್ರ ಯಾಕೆ ಔಟ್ ಆಫ್ ಔಟ್ ಮಾರ್ಕ್ಸ್ ಆಗಲ್ಲ? 5 ಮಾರ್ಕ್ಸ್ ಬಯೋಡಾಟಾ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಬರೀಬೇಕು ಅದನ್ನ ಡಾಟಾ ಅಂತೇಳಿ. ಹೌದಾ? ತೋರಿಸ್ತೀನಿ. ಸೊ ಇದಿಷ್ಟು ನಾ ಕ್ವಶನ್ ಪೇಪರ್ನ ನಿಮಗೆ ಅನಾಲಿಸಿಸ್ ಮಾಡಿ ಕೊಟ್ಟೆ. ಈಗ ನಾನು ಬ್ಲೂ ಪ್ರಿಂಟ್ ಮುಗೀತು. ಬ್ಲೂ ಪ್ರಿಂಟ್ ಪ್ರಕಾರ ಮಾತಾಡದೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್, ಆಮೇಲೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಬಂದೇವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಕೊನೆಯದಾಗಿರುವುದೇನಪ್ಪಾ ಅಂತಂದ್ರೆ ನಮಗೆ ಇಲ್ಲೇ ಐತಿ ನೋಡ್ರಿ, ಯಾವ ರೀತಿ ನಾವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು. ಬಹಳ ಸೂಕ್ಷ್ಮವಾಗಿ ಗಮನಿಸ್ರಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ, ಇದನ್ನ ನೋಡ್ಕೊಂಡು ಹೋಗ್ರಿ. ಇಲ್ಲೇ ನಿಮಗ ಚೆನ್ನಾಗಿ ಸ್ಕೋರ್ ಆಗುವಂತ ಮೆಥಡ್ ಹೇಳಿಕೊಡ್ತಾ ಇದ್ದೀನಿ. ಓಕೆ ನೋಡ್ರಿ, ನಾವು ಮಾತಾಡ್ತಾ ಹೋಗೋಣ ಏನೇನು ಮಾಡೋಣ ಸರ್ ಅಂತೇಳಿ. ಸ್ವಲ್ಪ ಇದನ್ನು ಮಿನಿಮೈಸ್ ಮಾಡ್ತೀನಿ ಇನ್ನೂ ಸ್ವಲ್ಪ. ಓಕೆ ಡನ್. ನೀವು ಕಾಣಿಸ್ತದ ಅನ್ಕೊಂಡಿನಿ. ನೀವು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಇಟ್ಕೊಳ್ರಿ. 1000 ಅಬವ್ ಮಾಡ್ಕೊಂಡ್ರೆ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಹೇಳ್ತಾ ಬರ್ತೀನಿ ನೋಡ್ರಿ, ಹಿಂಟ್ಸ್ ಗಳನ್ನ ನೀವು ಯಾವ ರೀತಿ ಇದನ್ನ ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತೆ ನನ್ನ ಪ್ರಕಾರ ಅಂತ ಹೇಳಿ. ಈಗ ನೋಡ್ರಿ, ಇಲ್ಲಿ ಮೊದಲನೇದು MCQ ಕ್ವಶನ್ಸ್ ಅನ್ನ ಅವರು ಬರಿತಾ ಇದ್ದಾರೆ. ಹೌದಾ? ತಡ್ರಿ, ಇಲ್ಲಿ ತೆಳಗೆ ಬರೀತೀನಿ. MCQ ಕ್ವಶನ್ಸ್ ಅನ್ನ ಹೆಂಗ್ ಬರ್ದಾರ ನೋಡ್ರಿ ಅವರು. ಕ್ವಶನ್ ನಂಬರ್ ಸ್ಪಷ್ಟವಾಗಿರ್ಲಿ, ಲೈನ್ ಬಿಟ್ಟು ಲೈನ್ ಇರ್ಲಿ, ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ಇರ್ಲಿ. ಯಾಕಂದ್ರೆ ನಾವು ಇಲ್ಲಿ ರೈಟ್ ಮಾರ್ಕ್ ಹಾಕಿ ಒಂದು ಮಾರ್ಕ್ಸ್ ಕೊಡ್ಬೇಕಂದ್ರೆ ಎಲ್ಲಿ ಕೊಡ್ಬೇಕು ಹೇಳ್ರಿ. ನೀವೇನ್ ಮಾಡ್ತೀರಿ, ಲೈನ್ ಬಿಡದೆ ಬರಿತೀರಪ್ಪ. ದಯವಿಟ್ಟು ಲೈನ್ ಬಿಟ್ಟು ಬರ್ರಿಪ್ಪ, ಲೈನ್ ಬಿಟ್ಟು ಬರೀರಿ. ಹೌದಾ? ಒಂದಾಗ ಒಂದು ಸಾಕಷ್ಟು ಫಸ್ಟ್ ಪೇಜಿಗೆ ಅಷ್ಟು ಕೂಡ್ಲಿ, 10 ಫಸ್ಟ್ ಪೇಜಿಗೆ ಆಗಲಿ. ಹೌದಾ? ಈ ರೀತಿ ಕೆಲವೇನ್ ಮಾಡ್ತೀರಿ ಗೊತ್ತಾ ನೋಡ್ರಿ. ಈಗ ಕ್ವಶನ್ ನಂಬರ್ 1 ಹಾಕ್ತಿರಿ, ಬರೀ A ಅಂತ ಬರೆದು ಬಿಡ್ತೀರಿ. ದಯವಿಟ್ಟು ಬರಿಬೇಡ್ರಿ, ಇದು ರಾಂಗ್ ಮೆಥಡ್ ಮಾಡ್ಬೇಡ್ರಿ. ಈಗ ಹೌದಾ? ತುಂಬಾ ಕಷ್ಟ. ಯಾಕೆ ಹೇಳ್ರಿ, ಆ ಆಪ್ಷನ್ಸ್ ಈಗ ಫಾರ್ ಎಕ್ಸಾಂಪಲ್ 4th one ನೋಡ್ತಾ ಹೋಗೋಣ. 4th one ಗೆ B ಆಪ್ಷನ್ಸ್ ಇದೆ. B ಆಪ್ಷನ್ಸ್ ಬೋದು ಅದ್ ಏನದ ಆಪ್ಷನ್ಸ್ ಏನ್ ಕೊಟ್ಟರ ಅದನ್ನ ಪೂರ್ತಿಯಾಗಿ ಬರ್ರಿ. ಹೌದಾ? ಸರ್ ಇಲ್ಲಿ ದೊಡ್ಡದು ಲೆಂದಿ ಹೆಂಗ್ ಮಾಡೋದು ಬರಿಬೇಕ್ರಿ. ಹೌದಾ? ಜಂಬಲ್ಡ್ ಸೆಂಟೆನ್ಸ್ ಅಥವಾ ರಿಅರೇಂಜ್ ಇರ್ತಲ್ಲ, ಕರೆಕ್ಟ್ ಆಗಿ ನೀಟಾಗಿ ಅದನ್ನ ಸೀಕ್ವೆನ್ಸ್ ಆರ್ಡರ್ ಅದನ್ನ ನೀಟಾಗಿ ಬರೀರಿ, ಬರ್ದು ಬಿಡ್ರಿ. ಹೌದಾ? ಇದನ್ನ ಮರಿಬೇಡ್ರಿ. ಈಗ ಒಂದು ಪೇಜ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಫಸ್ಟ್ ಪೇಜಿಗೆ 4 MCQ ಬರೋದು ಸರ್, ಮತ್ತೆ ಎಲ್ಲರ 3ನೇ ಪೇಜಿಗೆ ಅಥವಾ ಲಾಸ್ಟ್ 11ನೇ ಪೇಜಿಗೆ, ಮುಂದೆ ಎಲ್ಲೋ ಮತ್ತೊಂದು 28ನೇ ಪೇಜಿಗೆ ಅಲ್ಲೊಂದು 4 ಬರಿತೀನ್ರಿ. ಇಲ್ಲ, ಫಸ್ಟ್ ಏನ್ ಬರ್ದಿರ್ತಿರಲ್ಲ ಫಸ್ಟ್ ಒಂದು ಅದೇ ಕನ್ಸಿಡರ್ ಮಾಡ್ತಾರೆ MCQ, ನೆಕ್ಸ್ಟ್ ಬರೋದೇ ಕನ್ಸಿಡರ್ ಮಾಡಲ್ಲ. ಇದನ್ನ ನೀವು ಸ್ವಲ್ಪ ಗಮನಿಸ್ಕೊಂಡು ಏನಪ್ಪಾ ಅಂತಂದ್ರೆ ಬರೀರಿ, ಇಲ್ಲೇ ಬರೀರಿ. ಯಾಕಂತಂದ್ರೆ ನೀವೇನ್ ಮಾಡ್ರಿ, ಸರ್ ನಮ್ಗೆ ಮೊದಲು ಕರೆಕ್ಟ್ ಆಗಿ ಕ್ವಶನ್ ನಂಬರ್ ಹಾಕೊಳ್ರಿ. ನೀವು ಪೇಜ್ ಅಲ್ಲಿ ಕರೆಕ್ಟ್ ಆಗಿ ಕ್ವಶನ್ ನಂಬರ್ ಹಾಕೊಳ್ರಿ. ಕ್ವಶನ್ ನಂಬರ್ ಹಾಕೊಂಡು ಏನಪ್ಪಾ ಅಂತಂದ್ರೆ ಮೂವ್ ಆಗ್ರಿ ನೀವು. ಹೌದಾ? ಮೂವ್ ಆಗ್ತಾ ಹೋರಿ. ನಿಮಗೆ ಇಲ್ಲಿ ಯಾವ್ದು 1ನೇದು ಬರ್ತಾ ಬರಿ, 2 ಬರ್ತಾ ಓಕೆ, 3 ಬರ್ತಾ, 4ನೇದು ಬರ್ಲ ಬಿಡ್ರಿ, ಅದನ್ನ 5ನೇದು ಓಕೆ, ನೆಕ್ಸ್ಟ್ 6ನೇದು ಬರ್ತಾ ಬರೀರಿ, 7 ಬರ್ತಾ ಬರೀರಿ. ಹೌದಾ? 8 ಬರ್ತಾ ಬರ್ಕೋತವ್ರಿ. ಲಾಸ್ಟಿಗೆ ವಿಚಾರ ಮಾಡಿ ಬರೀರಿ. ಯಾಕೋ ನಿಮ್ಗೆ ಏನ್ ಅನ್ಸ್ತದೆ, ಸರ್ ಇಲ್ಲಿ 2 ಆಪ್ಷನ್ಸ್ ನಮಗೆ ಏನು ಸರಿ ಅನಿಸ್ತದೆ, B ನು ಸರಿ ಅನಿಸ್ತದೆ ನೋಡ್ರಿ. ಯಾವ್ದು ನಿಮ್ಗೆ ಬೆಸ್ಟ್ ಅನ್ಸಲ್ಲ ಲಾಸ್ಟಿಗೆ ಕೊನೆ ಪಕ್ಷ ಅದನ್ನ ಬರೋದು ಬನ್ರಿ, ಬಿಟ್ಟು ಬರ್ಬೇಡ್ರಿ. ಯಾಕಂದ್ರೆ ಟೈಮ್ ಕವರ್ ಮಾಡ್ಕೊಡ್ರಿ. ಲಾಸ್ಟಿಗೆ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಡ್ರಿ, ಮಾತಾಡ್ತೀನಿ ಅದನ್ನು. ಹೌದಾ? ಓಕೆ, MCQ ಆಯ್ತು. ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಈ ಕಡೆ ಇಲ್ಲಿದೆ ಪೇಜ್, ಇಲ್ಲಿ 11th one. ಸೊ 11th one ಕ್ವಶನ್ ನೋಡ್ರಿ. ಇಲ್ಲಿ ಸ್ವಲ್ಪ ಗಮನಿಸ್ರಿ, ಇಲ್ಲಿ R ಅಂತ ಬರ್ದಾರ ನಮ್ಮ ವ್ಯಾಲ್ಯೂಯೇಟರ್ಸ್. ಯಾಕೆ ಹೇಳ್ರಿ, ಇಲ್ಲಿ ಬರ್ದಿರಿ. ಇಲ್ಲಿ ನೋಡ್ರಿ ವಾಸ್ ಕಮಿಟೆಡ್ V3 ಮಾಡ್ಯಾರ. ನೆಕ್ಸ್ಟ್ ನೋಡ್ರಿ ದ ಕ್ರಿಮಿನಲ್ ವಾಸ್ ನೋಡ್ರಿ ಸೆಂಟೆನ್ಸ್ಡ್ V3 ಮಾಡ್ಯಾರ. ನೆಕ್ಸ್ಟ್ ನೋಡ್ರಿ ಎಲ್ಲಿ ಏನಾಗುತ್ತೆ, ಸೊ ದ ಕ್ರಿಮಿನಲ್ ಅಗೇನ್ ಮತ್ತೆ ಸಿಂಗ್ಯುಲರ್ ವಾಸ್ ಆಸ್ಕ್ಡ್ ಮಾಡಿದ್ದಾರೆ ನೋಡ್ರಿ. ಅದ್ ಕೇಳಕತ್ತಿನಲ್ಲ, ನೀವೇನ್ ಮಾಡ್ತೀರಿ, ಇಲ್ಲಿ ನೀವು ಮಾರ್ಕ್ಸ್ ಕಳ್ಕೊಳ್ಳೋದು ಎಲ್ಲಿ ಅಂತಂದ್ರೆ ಜಸ್ಟ್ ಬರೇ V3 ಮಾಡ್ತೀರಿ, ಕಮಿಟೆಡ್, ಸೆಂಟೆನ್ಸ್ಡ್, ಆಸ್ಕ್ಡ್ ಬರೀತೀರಿ. ಹಿಂದ್ಗಡೆ ಹೆಲ್ಪಿಂಗ್ ವರ್ಬ್ ವಾಸ್ ವರ್ ನಿಮಗ ಬರಲ್ಲ. ಬರಲಿಲ್ಲಪ್ಪ ಅಂದ್ರೆ ಮಾರ್ಕ್ಸ್ ಬರಲ್ಲ. ಅದಕ್ಕೆ ನೀವು ದಯವಿಟ್ಟು ಅದನ್ನು ಬರಿಬೇಕು. ಇದನ್ನ ಗಮನಿಸ್ರಿ. ಬಹಳ ಜನ ವಿದ್ಯಾರ್ಥಿಗಳು ಹಿಂಗ್ ಮಾಡಿದ್ ನೋಡಿ. ನಾನು ಹೆಲ್ಪಿಂಗ್ ವರ್ಬ ಸಬ್ಜೆಕ್ಟ್ ಗೆ ತಕ್ಕಂತೆ ಸಿಂಗ್ಯುಲರ್ ಪ್ಲೂರಲ್ ಅದನ್ನ ನೋಡ್ಕೊಂಡು ಬರೆದು ನೀವು ಬರೀರಿ. ಕ್ಲಿಯರಾ? ಓಕೆ, ನೀವು ಡೈರೆಕ್ಟ್ ಬರೀರಿ. ಇಲ್ಲಿ ನೋಡ್ರಿ ಡೈರೆಕ್ಟ್ ಇದೆಯಲ್ಲ, ಈಗ ಅವ್ರೇನ್ ಡೈರೆಕ್ಟ್ ಬರ್ದಾರಲ್ಲ, ನೀವು ಡೈರೆಕ್ಟೇ ಬರೀರಿ. ಈ ರೀತಿ ಡೈರೆಕ್ಟೇ. ಹೌದಾ? ಹೀಗೆ ಬರಿಬೇಕಂತೇನಿಲ್ಲ, ನಿಮ್ಗೆ ಹೆಂಗ್ ಅನಿಸ್ತದ ಆ ರೀತಿ ಬರೆದು ಬಿಡ್ರಿ.
ಹೌದಾ? ಮತ್ತೊಮ್ಮೆ ತೋರಿಸಿ ನೋಡಿ ಕ್ಲಿಯರ್ ಆಗಿ. ಇಲ್ಲಿ ಬರ್ದಾರ ಅವ್ರು ಏನ್ ಮಾಡ್ಯಾರ ನೋಡ್ರಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರೋದು ಅಂಡರ್ಲೈನ್ ಮಾಡಿದ್ದಾರೆ. ಈ ಕೆಲವ್ರು ಏನ್ ಮಾಡ್ತೀರಿ, ನೀವು ಪ್ಯಾರಾಗ್ರಾಫ್ ಬರೀತೀರಿ, ಹೌದಾ? ಪ್ಯಾರಾಗ್ರಾಫ್ ಬರೀತೀರಿ. ಪ್ಯಾರಾಗ್ರಾಫ್ ಬರೆದಾಗ ವ್ಯಾಲ್ಯೂವೇಟರ್ಸ್ ಪಾಪ ಅವ್ರು ಹುಡುಕಬೇಕು ಎಲ್ಲಿ ಬರ್ದಾರ ಅಂತೇಳಿ. ಮೊದಲೇ ವಯಸ್ಸಾದ್ರು ಬಂದಿರ್ತಾರ, BP ಶುಗರ್ ಇರ್ತದ, ವ್ಯಾಲ್ಯೂಯೇಷನ್ ಮಾಡಕ್ ಬಂದಿರ್ತಾರ, ಏನೋ ಮನೆಯ ಟೆನ್ಷನ್ ಬಂದಿರ್ತಾರ. ನೀವ್ ಹಿಂಗ ಈ ಪ್ಯಾರಾಗ್ರಾಫ್ ಬರೋದು ನೀವು ಅದಕ್ಕೆ ಅಂಡರ್ಲೈನ್ ಮಾಡ್ಲಿಕ್ಕೆ ಅಂತ ತಿಳ್ಕೊರಿ. ಅಂಡರ್ಲೈನ್ ನೀವು ಮಾಡ್ಲಿಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಅವ್ರಿಗೆ. ಎರಡೇ ಸಿಗ್ತಾವ, ಇನ್ನೊಂದು ಬರ್ದಿಲ್ಲ ಅಂತ ಅನ್ಕೋಬಹುದು, ಅವರು ಹುಡುಕಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ನೀವು ಪ್ಯಾರಾಗ್ರಾಫ್ ಬರೆದ್ರೆ ಅಂಡರ್ಲೈನ್ ಮಾಡ್ರಿ, ಅವುಗಳಿಗೆ ಅಂಡರ್ಲೈನ್ ಮಾಡ್ರಿ. ಇಲ್ಲ ಎಲ್ಲಕ್ಕಿಂತ ಬೆಸ್ಟ್ ಮೆಥಡ್ ಏನಪ್ಪಾ, ಇದು ನನ್ನ ಪ್ರಕಾರ ಬಹಳ ಬೆಸ್ಟ್. ಕ್ವಶನ್ ನಂಬರ್ ಕರೆಕ್ಟ್ ಹಾಕೋದ, A ಅಂತ ಬರೆಯೋದು, B ಅಂತ ಬರೆಯೋದು, C ಅಂತ ಬರೆಯೋದು, ಅದಕ್ಕೆ ಕರೆಕ್ಟ್ ಆಗಿ ಬರೆದು ಬಿಟ್ರೆ ನನ್ನ ಪ್ರಕಾರ ಬಹಳ ಬೆಸ್ಟ್. ಹೀಗ ಇದನ್ನು ಕೂಡ ಯಾವ್ದ್ರಿ 12th ಒಂದು ಕ್ವಶನ್ ಕೂಡ ಡೈರೆಕ್ಟ್ ಆಗಿ ನೀವು ಎಲ್ಲಿ ಐತ್ ನೋಡಿ, ಅಂಡರ್ಲೈನ್ ಮಾಡ್ಯಾರ, ಬರೆದ್ರೆ ಪ್ಯಾರಾಗ್ರಾಫ್ ಅಂಡರ್ಲೈನ್ ಮಾಡಿ ದಯವಿಟ್ಟು, ಇಲ್ಲ ಡೈರೆಕ್ಟ್ ಬರ್ರಿ, ಇದ್ರ ಹಾಗೆ ಬಹಳ ಈಸಿ. ಇನ್ನು ಇಲ್ಲಿ ನೋಡ್ರಿ, ನೀವು ಇಲ್ಲಿ ಏನ್ ತಪ್ಪು ಮಾಡ್ತಂದ್ರ ಕ್ವಶನ್ ನಂಬರ್ 13 ದಯವಿಟ್ಟು ಕಾಲಮ್ A ಕಾಲಮ್ B ಎರಡು ಹಾಕಿ ಇಲ್ಲಿ A ಇಂದ E ವರೆಗೆ ಬರೆದು ಅದು ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ರಿ. ನೋಡ್ರಿ ರೋಮನ್ ಅಂಕಿ ಈಗ 1 ಐತಿ, 1 ಹಾಕಿ ಬರೀರಿ, ಹೌದಾ? ಇಲ್ಲಿ 5 ಹಾಕಬೇಡ್ರಿ, 1 ಹಾಕ್ರಿ, ಎಲ್ಲಿ ಮ್ಯಾಚ್ ಐತಿ ನೋಡ್ರಿ. ಅದನ್ನ ದಯವಿಟ್ಟು ಈ ರೀತಿ ಈ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ರಿ. ಸಿಂಪಲ್ ಆಗಿ, ನೀವೇನ್ ಸಣ್ಣವರಲ್ಲ, ಹೌದಲ್ಲ, ಗೊತ್ತಾಗುತ್ತೆ ನಿಮಗೆ. ಈ ಮೆಥಡ್ ಫಾಲೋ ಅಪ್ ಮಾಡ್ರಿ. ಎಸ್, ನೆಕ್ಸ್ಟ್ 13th ಕ್ವಶನ್ ಆದ ನಂತರ ಪಾರ್ಟ್ B ಇದನ್ನ ಹಾಕುದು ಕಲೀರಿ ಒಂದರ ಚಂದಾಗಿ. ಪಾರ್ಟ್ A ಇಲ್ಲಿ ತನಕ ಮುಗೀತ್ರಿ, ಕ್ವಶನ್ ನಂಬರ್ 30 ನೆಕ್ಸ್ಟ್ ಪಾರ್ಟ್ B ಅಂತ ಹಾಕಿ ಅದರಲ್ಲಿ ಕ್ವಶನ್ ನಂಬರ್ ಯಾವಾದ್ರಿ ರೋಮನ್ ಅಂಕಿ ಸೆಕೆಂಡ್ ಐತಿ, ಇಲ್ಲಿ ಹಾಕಿದ್ರು ಅವರು. ಹಾಕಿ ನೋಡ್ರಿ, ಈಗ ಕ್ವಶನ್ ನಂಬರ್ ಏನು 14 ಇಂದ ನಮ್ಗೇನು 17 ವರೆಗೂ ಏನದಲ್ಲ, ನೋಡ್ರಿ 4 ಬರ್ದಾರ ಅವರು. 1 ಇದೆ, 2, 3, 4 ಬರ್ದ. ನನ್ನ ಪ್ರಕಾರ ಟೈಮ್ ವೇಸ್ಟ್. ಯಾಕೆ ಬರೆಯಕ್ ಹೋಗ್ತೀರಿ, ಹೌದಾ? ನಿಮ್ಗೆ ಕನ್ಫ್ಯೂಸ್ ಇದೆನಾ? ಕರೆಕ್ಟ್ ಆಗಿ ಬರೆದಿರ್ತಾನೆ, ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ತಾನೆ ಗೊತ್ತಾಯ್ತಲ್ಲ, ಮತ್ತೆ ಯಾಕೆ ಬರ್ಲಿಕ್ಕೆ ಹೋಗ್ತೀರಿ? ಸುಮ್ಮನೆ ಟೈಮ್ ವೇಸ್ಟ್. ನನ್ನ ಪ್ರಕಾರ ಮುಂದೆ ನೆಕ್ಸ್ಟ್ ಕ್ವಶನ್ಸ್ ಕೋರಿ ಅಂತ ಅರ್ಥ. ಬರ್ದ್ರೆ ಏನ್ ಮಾಡ್ತಾರೆ ನೋಡ್ರಿ, ಹಿಂಗ್ ನಾವು ಎಕ್ಸ್ಟ್ರಾ ಅಂತ ಬರಿತೀವಿ, ನೀವು 3 ಕನ್ಸಿಡರ್ ಆಗ್ತೀವಿ, ಇದು ಕನ್ಸಿಡರ್ ಆಗಲ್ಲ, ಯಾವ್ದಾದ್ರು ಒಂದನ್ನ ಎಕ್ಸ್ಟ್ರಾ ಅಂತ ಬರ್ಕೋತೀವಿ, ಹೌದಾ? ಹಾಗಾದ್ರೆ ಬರೆಯುವಂತ ವಿಧಾನ ನೋಡ್ರಿ. ಈಗ ಇಲ್ಲಿ ಕೋರ್ಸ್ಗಳು ಬಂದಿವಲ್ಲ, ಹೌದಲ್ಲ? ಆರ್ತ್ ಯೂನಿವರ್ಸಿಟಿಯಲ್ಲಿ ಯಾವ 2 ಕೋರ್ಸ್ ಅದಾವ ಅಂತ ಕೇಳಿದ್ರು ಅವರು. ಕ್ವಶನ್ 1ನೇದು 2ನೇದು, ಹೌದಾ? ಇಷ್ಟು ಬಿಟ್ಟು ಸುಮ್ಮನೆ ಅನ್ನೆಸೆಸರಿ ನಾವು ಬರೆಯೋ ಅವಶ್ಯಕತೆ ಇಲ್ಲ. ಈಗ ನಮಗೆ ಡಾನ್ ಗೊಂಜಲ ಅಲ್ಲಿರುವಂತ ರೈಟರ್ಸ್ ಯಾರ್ಯಾರಿಗೆ ಮೀಟ್ ಆಗಿದ್ದ, ಯಾರ್ಯಾರು ನನಗೆ ಪರಿಚಯ ಇದ್ರು, ಒಂದು 4 ಜನರ ಹೆಸರು ಕೇಳಿದ ನೀಟಾಗಿ ಇಷ್ಟೇ. ಅದನ್ನ ಬಿಟ್ಟು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತೀರಪ್ಪ, ಪಾಯಿಂಟ್ ವೈಸ್ ಕೊಟ್ಬಿಡಿ, ಅವ್ರ ವ್ಯಾಲ್ಯೂಟರ್ಸ್ ಈಸಿ ಆಗುತ್ತೆ, ಹೌದಾ? ನೋಡಿ ಇಲ್ಲಿ ಫಾರ್ ಫಿಲಿಗ್ರಿಮ್ ಸೋಜಾ ಅಂಡ್ ದ ಸಾರೋಸ್ ಆಫ್ ಯಾವ್ದನ್ನು ಇಷ್ಟಪಡ್ತಾ ಇದ್ದ ಪೋಯಟ್, ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ವೆನ್ ದ ಆಥರ್ ಅಥವಾ ಪೋಯಟ್ ಕ್ರಿಯೇಟೆಡ್ ದ ಹ್ಯಾವ್ ಅಂದ್ರೆ ಇನ್ ಬಿಬ್ಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್, ಹೌದಲ್ಲ? ನೋಡಿ ಈಸಿ ಐತಿ, ಈ ರೀತಿನೇ ಬರೀರಿ, ಡೈರೆಕ್ಟ್ ಆಗಿ ಬರೀರಿ, ಲೈನ್ ಕುಡಿರಿ. ಈಗ ಕಂಟಿನ್ಯೂ ಬರಿಬೇಡ್ರಿ ಮಧ್ಯದಲ್ಲಿ, ಅಥವಾ ಒಂದು ಲೈನ್ ಎಳೆದು ಬಿಡ್ರಿ, ನೀಟಾಗಿ ಒಂದು ಆನ್ಸರ್ ಆಯ್ತಾ, ನೆಕ್ಸ್ಟ್ ಒಂದು ಲೈನ್ ಎಳೆಯೋದು, ನೆಕ್ಸ್ಟ್ ಒಂದು ಲೈನ್ ಎಳೆಯೋದು. ಬಹಳ ಇದು ಉತ್ತರ ಎಲ್ಲಕ್ಕಿಂತ ಅತ್ಯಂತ ಉತ್ತಮವಾದ ಮೆಥಡ್ ನೋಡ್ರಪ್ಪ ನನ್ನ ಪ್ರಕಾರ, ಹೌದಾ? ಈ ರೀತಿ ಬರೀರಿ, ನೀಟ್ನೆಸ್ ಇಂಪಾರ್ಟೆಂಟ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಆಯ್ತು. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ ಯಾವ ರೀತಿ ಬರ್ದಾರ ನೋಡ್ರಿ. ಕರೆಕ್ಟ್ ಆಗಿ ಕ್ವಶನ್ ನಂಬರ್ ಹಾಕ್ರಿ. ಎಷ್ಟನೇದು ಕ್ವಶನ್ ನಂಬರ್ 3rd ಮೇನ್, ಅದ್ರಲ್ಲಿ ಎಷ್ಟನೇ ಕ್ವಶನ್ 18th ಒನ್. ಕ್ವಶನ್ ನಂಬರ್ ಸ್ಪಷ್ಟವಾಗಿರ್ಬೇಕು, ಎಲ್ಲಕ್ಕಿಂತ ಇಂಪಾರ್ಟೆಂಟ್. ನೀವು ಕ್ವಶನ್ ನಂಬರ್ ಸ್ಪಷ್ಟವಾಗಿ ಹಾಕಲ್ಲ, ಅದೇ ನಮಗೆ ಬಹಳ ಕಾಡುವಂಥದ್ದು. ಯಾವ ಪ್ರಶ್ನೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಒಂದೊಂದು ಡಿಸ್ಕಸ್ ಮಾಡ್ತೀವಿ ನೋಡ್ರಿ, ಎಲ್ಲ ಡಿಸ್ಕಸ್ ಮಾಡಕ್ ಹೋಗಲ್ಲ. ನೋಡಿ ಹೆಂಗ್ ಬರ್ದಾರ, ಇನ್ ದ ಪೋಯಮ್ ರೋಮಿಯೋ ಅಂಡ್ ಜೂಲಿಯಟ್. ನೋಡ್ರಿ ರೋಮಿಯೋ ನೇಮ್ ಆಫ್ ದ ಪರ್ಸನ್ ಕ್ಯಾಪಿಟಲ್, ಜೂಲಿಯಟ್ ಕ್ಯಾಪಿಟಲ್. ನೀವು ಆಥರ್ಸ್ ನೇಮ್ ಬರೆದಾಗ ನೋಡ್ರಿ W ಕ್ಯಾಪಿಟಲ್, S ಕ್ಯಾಪಿಟಲ್, ಅಂಡರ್ಲೈನ್. ನೋಡ್ರಿ ಇದು ಇಂಪಾರ್ಟೆಂಟ್ ತುಂಬಾನೇ. ಡಬಲ್ ಕಾಮ ಕೊಟ್ಟಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ, ಕ್ಯಾಲ್ಕುಲೇಟರ್ಸ್ ಬರೆದಿದ್ದಾರೆ. ನೆಕ್ಸ್ಟ್ ನೀವು ಏನೇನು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೀತಿದ್ರೆ ಅದನ್ನ ಅಂಡರ್ಲೈನ್ ಮಾಡಿಕೊಡ್ರಿ. ಡೇ ಇನ್ ನೈಟ್ ಯಾರು, ರೋಮಿಯೋ, ಹೌದಿಲ್ಲ? ನೋಡ್ರಿ ನೀವು ಸ್ನೋ, ಹೌದಿಲ್ಲ? ಯಾರು, ರೋಮಿಯೋ, ಹೌದಿಲ್ಲ? ನೋಡ್ರಿ ಆಮೇಲೆ ಜೆಂಟಲ್, ಲವಿಂಗ್ ನೈಟ್, ಹೌದಿಲ್ಲ? ಬ್ರೌಡ್ ಬ್ರೈಟ್ ನೈಟ್, ಹೌದಿಲ್ಲ? ಇವೆಲ್ಲ ನೋಡ್ತಾ ಬರ್ತೀವಿ. ಸೊ ಹೀಗೆ ನೀವೇನಪ್ಪಾ ಅಂದ್ರೆ ಅವುಗಳು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವುಗಳು ಅಂಡರ್ಲೈನ್ ಮಾಡಿ ಕೊಟ್ರಿ ಅಂತ ಅನ್ಕೊಡ್ರಿ. ಏನಾಗುತ್ತೆ, ವ್ಯಾಲ್ಯೂವೇಟರ್ಸ್ ಈಸಿ ಆಗುತ್ತೆ, ನಿಮ್ಮ ಸ್ಕೋರ್ ಕೂಡ ಚೆನ್ನಾಗುತ್ತೆ, ಔಟ್ ಆಫ್ ಔಟ್ 3 ಮಾರ್ಕ್ಸ್ ಬರುತ್ತೆ. ಹೀಗೆ ಪ್ರತಿಯೊಂದು ಕೂಡ ಇಲ್ಲಿ ನೋಡಿದ್ರೆ ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ ಇನ್ ದ ಫಾರೆಸ್ಟ್. ನೋಡ್ರಿ ವಂದನಾ ಶಿವ ಕ್ಯಾಪಿಟಲ್ ಲೆಟರ್ಸ್ಗಳು, ಹೌದಾ? ಇದನ್ನ ಫಸ್ಟ್ ಲೆಟರ್, ಇದನ್ನ ನೀವು ಕರೆಕ್ಟ್ ಆಗಿ ಗಮನಿಸಬೇಕಾಗುತ್ತೆ. ಅರ್ತ್ ಯೂನಿವರ್ಸಿಟಿ, ಹೌದಾ? ವುಮೆನ್ಸ್ ಅಂಡ್ ಪ್ರೊಟೆಕ್ಟ್, ರೆಸ್ಪೆಕ್ಟ್, ನೋಡ್ರಿ ರೆಕಗ್ನೈಸ್ ದೇರ್ ರೈಟ್ಸ್, ಹೌದಿಲ್ಲ? ಏನ್ ಕೊಟ್ರು ನೋಡ್ರಿ, ಆರ್ಗನಿಸಮ್ಸ್, ಹೌದಿಲ್ಲ? ಈ ರೀತಿ ನೀವು ಏನ್ ಪಾಯಿಂಟ್ಸ್ ಬರೀತಾ ಇದ್ದೀರಿ, ಆಂಥ್ರೋಪೋಸೆಂಟ್ರಿಸಮ್, ಇಕೋಸೆಂಟ್ರಿಸಮ್, ಅಲ್ಲೆಲ್ಲ ಬಂದವ ನಿಮ್ಮ ಪ್ರಶ್ನೆ, ಹೌದಿಲ್ಲ? ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಪ್ರಶ್ನೆ ಅದನ್ನ ನೀವೇನಪ್ಪ ಅಂದ್ರೆ ಅರ್ತ್ ಯೂನಿವರ್ಸಿಟಿ, ನವಧಾನ್ಯ ಫಾರ್ಮ್,
ಹೌದಿಲ್ಲ, ಅಲ್ಲಿ ಏನು ಸಾಯಿಲ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಿದ ಸೀಡ್ಸ್, ಹೌದಿಲ್ಲ, ಇದೆಲ್ಲ ನೋಡ್ತಾ ಬರ್ತೀವಿ. ಸೊ ಹೀಗೆ ನೀವುಗಳು ಅಲ್ಲಿರುವಂತ ಕೋರ್ಸ್ಗಳು A to Z, ಹೌದಿಲ್ಲ, ಗಾಂಧಿ ಅಂಡ್ ಗ್ಲೋಬಲೈಸೇಷನ್, ಹೌದಾ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನೋಡ್ಕೊಂಡು ಈ ರೀತಿ ನೀವು ನೋಡ್ರಿ ಅಂಡರ್ಲೈನ್ ಮಾಡ ಎಷ್ಟು ನೀಟ್ ಅನ್ಸ, ನೀವೇ ನೋಡ್ಕೊಡ್ರಿ ಎಷ್ಟು ನೀಟ್ ಅನ್ಸಕತ್ತೈತಲ್ಲ. ಬೇಕಾದ್ರೆ ಜೂಮ್ ಮಾಡ್ಲಿ ನಿಮಗೆ ಇನ್ನೊಂದಿಷ್ಟು ನೋಡ್ತಿದ್ರ ನೋಡ್ರಿ ಎಷ್ಟು ನೀಟ್ ಅನಿಸ್ತಾ ಇದೆ ಈಗ, ಹೌದಾ, ಎಷ್ಟು ನೀಟ್ ಅನಿಸ್ತದೆ ನೋಡ್ರಿ. ಇದು ಬೇಕಾದ್ರೆ ಜೂಮ್ ಮಾಡ್ತೀನಿ, ಒಂದು ಜೂಮ್ ಮಾಡಿ ತೋರಿಸಿ ಬಿಡ್ತೀನಿ ನೋಡ್ರಪ್ಪ ನಿಮಗೆ, ಹೌದಾ, ಎಷ್ಟು ನೀಟ್ ಅನಿಸ್ತಾ ಇದೆ ನೀವೇ ನೋಡ್ಕೊಡ್ರಿ, ಎಷ್ಟು ನೀಟ್ ಅನಿಸ್ತಾ ಇದೆ ಅದು, ಹೌದಾ. ಸೊ ಅದಕ್ಕೆ ನೀವುಗಳು ಈ ರೀತಿ ನೀಟಾಗಿ ಬರಿಬೇಕಾಗುತ್ತೆ, ಹೌದಾ. ಸೊ ಅದಕ್ಕಾಗಿ ಇದನ್ನ ಫಾಲೋ ಅಪ್ ಮಾಡ್ರಿ. ನಾಟ್ ಓನ್ಲಿ 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಯಾವ ರೀತಿ ಬರ್ದ ನೋಡ್ರಿ. ಪ್ರತಿಯೊಂದಕ್ಕೂ ಅಂಡರ್ಲೈನ್ ಇದೆ, ನೀಟ್ ಆಗಿದೆ, ಮಧ್ಯದಲ್ಲಿ ಕಾಟ್ಕೂಟ್ ಇಲ್ಲ, ಹೌದಾ. ನೀಟಾಗಿ ಬರಬೇಕು, ನೀಟಾಗಿ ಬರೋ ನಿಮಗೆ ಆಟೋಮೆಟಿಕ್ಲಿ ಸ್ಕೋರ್ ಆಗುತ್ತೆ. ನೀಟಾಗಿ ಬರೀರಿ, ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಾ. ಸರಿ ರೀತಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮಾತಾಡ್ಬೇಕಾಗಿದೆ ನಿಮಗೆ, ಡೈರೆಕ್ಟ್ ಇಂಡೈರೆಕ್ಟ್ ಮತ್ತು ಪ್ಯಾಸೇಜ್ ನ ಯಾವ ರೀತಿ ಬರೀಬೇಕು ನಾವು. ಇವೆಲ್ಲ 3 ಮಾರ್ಕ್ಸ್ 4 ಮಾರ್ಕ್ಸ್ ಇದೆ. ಇಲ್ಲಿ ನೋಡಿ ಪ್ಯಾಸೇಜ್ ನೋಡ್ರಿ, ಇಲ್ಲಿ ಪ್ಯಾಸೇಜ್ ಎಷ್ಟು ಚೆನ್ನಾಗಿ ಬರ್ದಾರ ನೋಡ್ರಿ. ನೀವು ಸುಮ್ಮನೆ ಅದನ್ನು ಊರ್ದೆ ಉದ್ದಕ್ಕೆ ಬರೋದಿರಪ್ಪ, ಹೌದಾ. ಪಾರ್ಟ್ 3 ಅಂತ ಸಿ ಹಾಕಿದ್ದಾರೆ. ಕ್ವಶನ್ ನಂಬರ್ 30 ಒಳಗೆ ನೀವು ಯಾವ್ದು ಬರ್ದಿರಿ, ಏನೋ ಬಿನೋ ಅದು ಸ್ಪಷ್ಟವಾಗಿರ್ಲಿ. ಓಕೆ ನೋಡಿ, 1ನೇದು ಮುಗೀತು, ಈಸಿ. 2, 3, 4 ಡೈರೆಕ್ಟ್ ಇರ್ಲಿ, ಡೈರೆಕ್ಟ್ ಆನ್ಸರ್ಸ್ ಇಲ್ಲಿ. ಫುಲ್ ಸೆಂಟೆನ್ಸ್ ಬ್ಯಾಡ್ ನಮಗ. ಬ್ಯಾನ್ ಎಂಟ್ರಿ ಕೇಳ ಅದೇನಂತೇಳಿ, ಓಕೆ ಡನ್, ಬ್ಯಾನ್ ಎಂಟ್ರಿ. ನೋಡ್ರಿ ಇಲ್ಲಿ ನೋಡ್ರಿ, ನೌನ್ ಮೋಸ್ಟ್ಲಿ ಆಂಟೋನಿಮ್ಸ್ ಕೇಳಿದ್ರ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅನ್ನೌನ್ ಇಷ್ಟೇ ಬರ್ದು ಬಿಡ್ರಿ. ದ ಆಂಟೋನಿಮ್ಸ್ ಆಫ್ ನೌನ್ ಈಸ್ ಮತ್ ಮುಂದೆ ಅನ್ನೌನ್, ನಿಮ್ಮವ್ನ್, ನಮ್ಮವ್ನ್ ಮಾಡಿರ್ತೀರಿ. ಇವೆಲ್ಲ ಯಾಕ ಬ್ಯಾಡ್, ಅನ್ನೆಸೆಸರಿ, ಸುಮ್ಮನೆ ಇದು ಕಾಂಪ್ಲಿಕೇಟ್. ವ್ಯಾಲ್ಯೂಟರ್ಸು ಕಷ್ಟ. ಇಷ್ಟು ಈಸಿ ಇತ್ತು, ಭಾಳ ಚಂದ, ಎಷ್ಟು ಖುಷಿ ಪಡ. ಎಸ್ 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 ನೋಡಿ, ಅವ್ರು ಭಾಳ ಈಸಿನೇ. ಹಾ ಕರೆಕ್ಟ್ ಇದೆ. 9 ಮಾರ್ಕ್ಸ್ ಎಳೆದು ಹೊಂಟು ಬಿಡ್ತಾರೆ ಅವ್ರು, ಏನು ವಿಚಾರ, ಭಾಳ ಈಸಿ ಆಗುತ್ತೆ ವ್ಯಾಲ್ಯೂಟರ್ಸ್, ಹೌದಿಲ್ಲ. ಇಂಥದ್ದು ಮಾಡಿ. ಇನ್ನು ನೆಕ್ಸ್ಟ್ ನೋಡ್ರಿ, ಪಾರ್ಟ್ ಡಿ ಅಲ್ಲಿ ಇದನ್ನು ಮಾತಾಡ್ಬೇಕಾಗಿದ್ದಾನ. ಸರ್ ನಾವು 2 ಬರ್ದೇವಿ ಸರ್, ಏನು ಬರ್ದೇವಿ, ಬಿನು ಬರ್ದೇವಿ. ಓಕೆ ಗುಡ್, ನೋ ಪ್ರಾಬ್ಲಮ್, ಬರ್ದಿರಾ, ಓಕೆ ಡನ್. ನೋಡ್ರಿ ಇಲ್ಲಿ ಏನೇನ್ ಚೇಂಜಸ್ ಆಗೈತೆ ಅದಕ್ಕೆ ನೀವು ಅಂಡರ್ಲೈನ್ ಇಂಪಾರ್ಟೆಂಟ್. ಎಲ್ಲಿ ಹುಡುಕಾದ ಬೇಡ ನಮಗ, ಹುಡುಕ್ ಹಚ್ಚಬೇಡ್ರಿ, ಹೌದಾ. ನೋಡ್ರಿ ಇಲ್ಲೇ ಐತಿ, ಈಗ ಎಲ್ಲ ಐತಿ ನೋಡ್ರಿ, ಇದು ಜಂಬಲ್ಡ್ ಸೆಂಟೆನ್ಸ್ ಐತಿ. ಇಷ್ಟು ಈಸಿ ರೀ, ಭಾಳ ಈಸಿ. ಎಷ್ಟು ಈಸಿ ಆಗುತ್ತೆ ನೋಡಿ, ನಿಮ್ಗೆ ಆರಾಮ್ 4 ಮಾರ್ಕ್ಸ್ ಕೊಟ್ಟೆ ಬಿಡ್ತಾರೆ, ತಲೆ ಕೆಡಿಸೋಲ್ಲ. ನೆಕ್ಸ್ಟ್ ಲಿಂಕರ್ಸ್ಗಳು ಸರ್, 1ನೇದು 2ನೇದು 3ನೇದು 4ನೇದು ಮುಗೀತು, 4 ಮಾರ್ಕ್ಸ್. ಎಕ್ಸ್ಟ್ರಾ ಬರ್ದಾರ ಒಂದು ಎಕ್ಸ್ಟ್ರಾ ಕಟ್ಕೋತೀವಿ, ಒಂದು ತಗೊಂಡ್ಬಿಡ್ತೀವಿ. ಇಲ್ಲಿ 3 ಬಂದಿತ್ತು ಅಂತ ತಿಳ್ಕೊರಿ, 4 ಇತ್ತು ಅಂದ್ರೆ ಇದು 3 ಎಕ್ಸ್ಟ್ರಾ ಕಟ್ಕೋತೀವಿ, 4 ತಗೊಂಡ್ಬಿಡ್ತೀವಿ. 2 ಕಡೆ 4 ಇತ್ತು ಸರ್, ಇಲ್ಲಿ 4 ಇಲ್ಲಿ 4 ಇತ್ತು ಅಂದ್ರೆ ಯಾವ್ದಾದ್ರು 1 ತಗೊಂಡ್ಬಿಡ್ತೀವಿ, ಒಂದು ಎಕ್ಸ್ಟ್ರಾ ಕಟ್ತೀವಿ. ಇಲ್ಲಿ 3 ಇತ್ತು ಸರ್, ಇಲ್ಲಿ 4 ಇತ್ತು ಅಂದ್ರೆ ಇದು 3 ಎಕ್ಸ್ಟ್ರಾ ಕಟ್ಕೋತೀವಿ, 4 ತಗೋತೀವಿ. ಡಿಪೆಂಡ್ ಅಪಾನ್ ವ್ಯಾಲ್ಯೂಟರ್ಸ್ ಮೇಲೆ, ಓಕೆನಾ. ಈ ರೀತಿ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಇದು ಏನದು ನೋಡ್ರಿ, 32ನೇ ಕ್ವಶನ್ಸ್ 2 ಕೊಡ್ತಾರ, ಯಾವ್ದು ಬರ್ದಿರೋದನ್ನ ಅದರ ನೀಟಾಗಿ ಏನಾಗಬೇಕು, ಕ್ವಶನ್ ಟ್ಯಾಗ್ ಅಂಡರ್ಲೈನ್ ಮಾಡಿದಾನ, ಡೈರೆಕ್ಟ್ ಬರ್ಬಿಡ್ಬೇಕಾರೆ ನೋ ಪ್ರಾಬ್ಲಮ್. ಇಲ್ಲಿ ಏನ್ ಚೇಂಜಸ್ ಆಗ್ಬೇಕಾಗಿದೆ, ಹೌದಾ. ನೋಡಿ ಅಂಡರ್ಲೈನ್ ವರ್ಡ್ ಐತಿ, ಅದೇ ರೀತಿ ಈ ರೀತಿ ನೀವು ಬರಿತಾ ಹೋಗ್ಬೇಕಾಗುತ್ತೆ, ಹೌದಾ. ನೋಡಿ 2 ಬರ್ದಾರ, ಅವರು ಬಿನು ಬರ್ದಾರ. ಓಕೆ, ನಾವು ಎಕ್ಸ್ಟ್ರಾ ತಗೊಂಡು 2 ಮಾರ್ಕ್ಸ್ ಹಾಕೊಂಡು ನೋ ಪ್ರಾಬ್ಲಮ್, ಬರ್ದ್ರೆ ನಾವು ಆ ರೀತಿ ಮಾಡ್ಕೊಂಡಿರ್ತೀವಿ, ನೀಟಾಗಿರ್ಲಿ ಅಷ್ಟನಲ್ಲಿ. ಆಮೇಲೆ ನೋಡ್ರಿ 33 ನನ್ನ ಪ್ರಕಾರ ಭಾಳ ಬೆಸ್ಟ್ ನೋಡ್ರಿ. ಚಾರ್ಟ್ ಹಾಕೊಂಡ್ ಬರೋದಂತೂ ಎಷ್ಟು ಡೆಡ್ ಈಸಿ. ನನ್ನ ಪ್ರಕಾರ ಡೈರೆಕ್ಟ್ ಬರಿಬೋದು. ಚಾರ್ಟ್ ಹಾಕೊಂಡ್ಬಿಡಿ, ಏನ್ ದೊಡ್ಡದಲ್ಲ, 2 ಚಾರ್ಟ್ ಹಾಕಿ 4 ಬಾಕ್ಸ್ ಹಾಕೊಂಡು ದೊಡ್ಡದು. 1ನೇದು ಇಲ್ಲಿ, 2 ಇಲ್ಲಿ, ಓಕೆ ಡನ್, ಕರೆಕ್ಟ್ ಇದೆ, 2 ಮಾರ್ಕ್ಸ್ ರೈಟ್, ಓಕೆನಾ. ಇದು ಎಲ್ಲಕ್ಕಿಂತ ಹೆಚ್ಚು ನಾವು ಮಾತಾಡ್ಬೇಕು, ಇದು ಇಲ್ಲೇ ಐತಿ ನೋಡ್ರಿ. ಈ ಡೈರೆಕ್ಟ್ ಇಂಡೈರೆಕ್ಟ್ ನೀವು ದಯವಿಟ್ಟು ಸೆಂಟೆನ್ಸ್ ವೈಸ್ ಮತ್ತೆ ಇದೊಂದು ಸೆಂಟೆನ್ಸ್ ಮಗೇನ ಇಲ್ಲಿ ಒಂದು ಸೆಂಟೆನ್ಸ್ ಆಯ್ತು ಅಂತಂದ್ರೆ ಮತ್ತೆ ಬಾರ್ಕ್ಸ್ ರೆಸ್ಪಾಂಡ್ ಅಥವಾ ರೀಪ್ಲೈಡ್, ಹೌದಾ. 2ನೇ ಸೆಂಟೆನ್ಸ್ ಫುಲ್ ಸ್ಟಾಪ್ ಕೊಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ರಿ. ಇದು ಪ್ಯಾರಾವೈಸ್ ಹಿಂಗೆ ಇರ್ಬೇಕ್ರಿ, ಇದೇ ರೀತಿನೇ ಬರಿಬೇಕು. ನೆಕ್ಸ್ಟ್ ಫುಲ್ ಸ್ಟಾಪ್ ಕೊಟ್ಟು ನೆಕ್ಸ್ಟ್ 4ನೇ ಸೆಂಟೆನ್ಸ್ ಇಲ್ಲಿಂದ ತಗೋಬೇಕು. ಬಾರ್ಕ್ಸ್ ರಿಪ್ಲೈಡ್ ದ್ಯಾಟ್ ಕಂಜಕ್ಷನ್ ತಗೊಂಡರ, ಹೌದಾ. ಇದೇ ರೀತಿ ನೀವು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬರ್ಕೋತ್ ಹೋಗಬೇಕಾಗುತ್ತೆ, ಹಿಂಗ ಬರಿಬೇಕು ನೀವು, ಹೌದಾ. ಪ್ಯಾರಾವೈಸೇ ಬರೀರಿ. ಇನ್ನೊಂದು ಇಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಕೇಳ್ರಿ. ನೀವೇನು ಬರ್ದಿಲ್ಲ, ಈಗ ಪ್ರಣವಗಳು, ಈಗ ಉಯ್ ಇತ್ತು ಸಪೋಸ್ ದೇ ಆಗ್ಯದ ಅಂತ ಅನ್ಕೊಳ್ಳೋಣ, ಹೌದಾ. ಕ್ಯಾನ್ ಇತ್ತು ಕುಡ್ ಆಗ್ಯದ ಅಂತ ಅನ್ಕೊಳ್ಳೋಣ, ಹೌದಾ. ಸೊ ನೀವು ಏನೇನ್ ಚೇಂಜ್ ಆಗಿದೆ, ಆಸ್ಕ್ಡ್, ಹೌದಾ, ಅಲ್ಲಿ ಟೋಲ್ಡ್, ಅದಕ್ಕೆ ದಯವಿಟ್ಟು ಅಂಡರ್ಲೈನ್ ಮಾಡ್ರಿ, ಬಹಳ ಬೆಸ್ಟ್ ನನ್ನ ಪ್ರಕಾರ. ಯಾಕೆ ಹೇಳ್ರಿ, ಈಗ ನೋಡ್ರಿ ಹ್ಯಾಡ್ ಬಿನ್ ತಗೊಂಡಿದ್ದಾರೆ, ಹೌದಾ. ಹ್ಯಾವ್ ಬಿನ್ ಇತ್ತು ಅಂತ ಅನ್ಕೊಳ್ಳೋಣ, ಹೌದಾ. ಸೊ ಇದನ್ನ ಅಥವಾ ವಾಸ್ ಪ್ಯಾಸಿವ್ ಇತ್ತು ಅಂತ ಅನ್ಕೊಳ್ಳೋಣ, ಹೌದಾ. ನೋಡ್ರಿ ಅದಕ್ಕ ನೀವ್ ಏನೇನ್ ಹಾಕಿರ್ಲ, ರೀಪ್ಲೈಡ್ ನೋಡ್ರಿ, ರೀಪ್ಲೈಡ್ ದ್ಯಾಟ್ ಅಂಡರ್ಲೈನ್ ಮಾಡೋರಪ್ಪ ಅಂದ್ರೆ ಇನ್ನಷ್ಟು ಬಹಳ ಬೆಸ್ಟ್, ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಆಗುತ್ತೆ. ಈಗ ಈಸಿ ಇತ್ತು ವಾಸ್ ಬರ್ದಿರಿ ಅಂತ ಅನ್ಕೊಂಡು, ಹೌದಾ. ಸೊ ನೋಡ್ರಿ ಹೀಗೆ ನೀವು ಅಂಡರ್ಲೈನ್ ಮಾಡೋದು ನನ್ನ ಪ್ರಕಾರ ಎಲ್ಲಕ್ಕಿಂತ ಬೆಸ್ಟ್. ಇದಾದ ನಂತರ ನಿಮಗೆ ಯಾವ್ದೋ ಡೈಲಾಗ್ ನೋಡಿ, ಡೈಲಾಗ್ ನೀವು ಹೀಗೆ ಬರೀತಿರ್ಲ, ಡೈರೆಕ್ಟ್ ಹೆಲೋ ಒಬ್ರು ಮಾರ್ಕ್ಸ್ ಕೊಡ್ತಾರೆ ನಿಮಗೆ, ಹೌದಾ. ಡೈರೆಕ್ಟ್ ಇದನ್ನೇ ಬರೋ ಮಾರ್ಕ್ಸ್ ಕೊಡ್ತಾರೆ, ಇದನ್ನೇ ಬರೋ ಕೊಡ್ತಾರೆ. ನೀವು ಅಷ್ಟು ಬರಿಬೇಕಂತೇನಿಲ್ಲ, ಬರಿತಿರಲ್ಲ. ಎಲ್ಲಕ್ಕಿಂತ ಬಹಳ ಬೆಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್. ಎಲ್ಲೆಲ್ಲಿ ನೀವು ಫಿಲ್ ಅಪ್ ಮಾಡಿರಿ, 1ನೇದು ಫಿಲ್ ಅಪ್ ಮಾಡ್ರಿ, ಹೆಲೋ ಅಂಡರ್ಲೈನ್ ಮಾಡ್ರಿ.
ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಇಲ್ಲ ನಿಮಗೆ, ಅಲ್ಲಿ ಫಿಲ್ಅಪ್ ಮಾಡೋ ಅವಶ್ಯಕತೆ ಇದಿಲ್ಲ, ಗ್ಯಾಪ್ ಇರಲಿಲ್ಲ. ಇಲ್ಲಿ ಗ್ಯಾಪ್ ಇದೆನಾ, ಓಕೆ ಡನ್, ಇದನ್ನು ಬರದೇವಿ ಸರ್, ಅಂಡರ್ಲೈನ್ ಮಾಡ್ರಿ, ಎಸ್ ಇಲ್ಲೊಂದು ಕರೆಕ್ಟ್ ಇದೆ. ನೆಕ್ಸ್ಟ್ ನಿಮಗೆ ನಾಲ್ಕನೇದಿಲ್ಲ, ಓಕೆ ಬಿಟ್ಟಾಕ, ಐದನೇದು ಬರಿಬೇಕಿಲ್ಲ, ಥ್ಯಾಂಕ್ ಯು ಬರ್ದಿರಿ, ಥ್ಯಾಂಕ್ ಯು ಸೊ ಮಚ್, ಇಲ್ಲಿ ಅಂಡರ್ಲೈನ್ ಮಾಡ್ರಿ, ಓಕೆ ಇಲ್ಲಿದೆ, ಇಲ್ಲಿ ರೈಟ್, 3 ಮಾರ್ಕ್ಸ್ ಡನ್. ನೋಡಿ ಭಾಳ ಈಸಿ ಬರುತ್ತೆ ನಮಗೆ. ಇದನ್ನು ನೀವು ಮಾಡಿ. ಇಲ್ಲಿ ಡೈರೆಕ್ಟ್ ಬರೀತಾರೆ, ಡೈರೆಕ್ಟ್ ಬರೆದು ನೋಡ್ರಿ 3, ನೋ ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್, ಲೆಟ್ ಇಟ್ ಗೆಟ್ ಚೆನ್ನಾಗಿ ಬರ್ದಾರ ನೋಡ್ರಿ. ಇದು ನೀವು ಮೆಥಡ್ ಫಾಲೋ ಅಪ್ ಮಾಡ್ರಿ. ನೋಡ್ರಿ ನೀವು ಇಲ್ಲಿ ಫ್ರಾಮ್ ಬರೆಯಕ್ಕೆ ಅವಶ್ಯಕತೆ ಇಲ್ಲ, ಬರೀಬಹುದು ಬರೆದಿರ್ಬೋದು. ಟು ಅಂತ ಬರೆಯ ಅವಶ್ಯಕತೆ ಇಲ್ಲ, ಬರೀಬಹುದು ಬರೆದಿರ್ಬೋದು. ಈ ಮಾರ್ಜಿನ್ ಕತ್ತಿ ನೋಡ್ರಿ, ದಯವಿಟ್ಟು ಈ ಮಾರ್ಜಿನ್ ಅದಲ್ಲ, ಈ ಮಾರ್ಜಿನ್ ಕತ್ತೆ ಬರೀರಿ ದಯವಿಟ್ಟು, ಬಹಳ ಬೆಸ್ಟ್ ಮೆಥಡ್ ನನ್ನ ಪ್ರಕಾರ. ನೋಡ್ರಿ ಫ್ರಾಮ್ ಅಡ್ರೆಸ್ ಏನ್ ಕೊಟ್ರ ತಗೊಂಡ್ರ, ಒಂದ್ ಲೈನ್ ಬಿಟ್ಟಾರ್ರಿ, ಒಂದ್ ಲೈನ್ ಬಿಟ್ಟು ಡೇಟ್ ಬರ್ದಾರ, ಅದನ್ನ ಹೇಳಿಲ್ಲಾಗಳೆ, ಒಂದ್ ಲೈನ್ ಬಿಟ್ಟಾರ ಟು ಅಡ್ರೆಸ್. ಇದು ನೀವು ಮೇಂಟೆನ್ಸ್ ಮಾಡ್ರಿ ನೀಟಾಗಿ. ಆಮೇಲೆ ನೋಡ್ರಿ ರೆಸ್ಪೆಕ್ಟೆಡ್ ಸರ್, ಇಲ್ಲಿಂದ ಮಾರ್ಜಿನ್ ತಗೊಂಡ್ರೆ ನೀಟಾಗಿ ಒಂದ್ ಸ್ವಲ್ಪ ಗ್ಯಾಪ್ ಇಟ್ಟು ಸಬ್ಜೆಕ್ಟ್. ನೋಡ್ರಿ ಇಲ್ಲಿ ಏನ್ ಮಾಡ್ತೀರಿ ನೋಡ್ರಿ, ಅಪ್ಲಿಕೇಶನ್ ಅಥವಾ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಯಾವ್ದಾರ ಬರೀರಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಇಲ್ಲಿ ಬಿಟ್ಟು ನೀವು ನೋಡ್ರಿ ಏನ್ ಕೇಳೋರು, ಆಫೀಸ್ ಅಸಿಸ್ಟೆಂಟ್, ಹೌದಲ್ಲ ಆಫೀಸ್ ಅಸಿಸ್ಟೆಂಟ್, ಅಲ್ಲೇ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್, ಆಗಲೇ ತೋರಿಸಿ ನಿಮ್ಗೆ, ಅದನ್ನ ನೀವು ಫಾಲೋ ಅಪ್ ಮಾಡಬೇಕು. ಹೌದಾ. ನೆಕ್ಸ್ಟ್ ಇದಾದ ನಂತರ ನೋಡ್ರಿ ರೆಫರೆನ್ಸ್ ಬರೀತಿರ್ಲ, ರೆಫರೆನ್ಸ್ ನಿಮ್ಗೆ ಅಲ್ಲೇ ಕೊಟ್ಟಿರ್ತಾರೆ, ಯಾವ್ದು ನ್ಯೂಸ್ ಪೇಪರ್ ಅಂತೇಳಿ, ಹೌದಾ, ಡೆಕ್ಕನ್ ಡೇಟೆಡ್ ಕೊಟ್ಟಿರ್ತಾರ. ಇದಾದ ನಂತರ ನೋಡ್ರಿ ವಿತ್ ರೆಸ್ಪಾನ್ಸ್ ಟು ಯುವರ್ ಏನ್ ಬರೀತೀರಿ, ಪೋಸ್ಟ್ ಆಫ್. ನೋಡ್ರಿ ಪೋಸ್ಟ್ ಆಫ್ ಆಗನ ಆಫೀಸ್ ಅಸಿಸ್ಟೆಂಟ್, ಹೌದಾ ಆಫೀಸ್ ಅಸಿಸ್ಟೆಂಟ್, ಇಷ್ಟೇ ಫಿಲ್ಅಪ್ ಮಾಡ್ಬೇಕು. ಇದಂತೂ ಎಲ್ಲ ಕಡೆ ಅದೇ ಸೆಂಟೆನ್ಸ್ ಬರೀತೀರಿ. ಆಯಾವ್ ನೋಡ್ರಿ ಗ್ರಾಜುಯೇಟ್ ಡಿಗ್ರಿ ಇನ್ ಬಿಟೆಕ್ BA, ಹೌದಲ್ಲ, ಏನ್ ಅದನ್ನ ಏನ್ ತಗೋತೀರಿ ಅದು ಈಸಿ ಅಲ್ಲೇ ಇರ್ತೈತಿ, ನೀವು ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಅಲ್ಲೇ, ಹೌದಾ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಅದಂತರ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಎಲ್ಲೆಲ್ಲಿ ಇಂಜಿನಿಯರಿಂಗ್ ಅಥವಾ ABC ಕಂಪ್ಯೂಟರ್ ಕೋರ್ಸ್ ಹಿಂಗೆಲ್ಲ ನೋಡ್ಕೊ, ಬಿಟೆಕ್ ಅವ್ರ ಏನು ಕ್ವಾಲಿಫಿಕೇಶನ್ ಅದನ್ನ ಅಷ್ಟೇ ಫಿಲ್ಅಪ್ ಮಾಡ್ಬೇಕಾಗಿದೆ, ಮತ್ತೊಂದೇನು ಇಲ್ಲ ಹೆಚ್ಚಿಂದು. ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಇಲ್ಲಿ ಏನ್ ತಪ್ಪುಗಳು ಮಾಡ್ತೀರಿ ಹೇಳ್ತೀನಿ ನೋಡ್ರಿ. ಥ್ಯಾಂಕ್ ಯು ಯು ಬರೀತೀರಿ, ದಯವಿಟ್ಟು ಬರಿಬೇಡ್ರಿ. ಇವರ್ಸ್ ಫೇತ್ಫುಲಿ ಇಲ್ಲಿ ತಗೋತೀರಿ, ಈ ಕಡೆ ತಗೋತೀರಿ, ಇಲ್ಲಿ ಒಂದ್ ಲೈನ್ ಬಿಟ್ರೆ ಥ್ಯಾಂಕ್ ಯು ಬರೀ, ಮತ್ತೊಂದ್ ಲೈನ್ ಬಿಡ್ಬೇಕಾರೆ, ಲೈನ್ ಬಿಟ್ರೆ ಅಂತ ಆಮೇಲೆ ಲೈನ್ ಬಿಟ್ಟು ಇವರ್ಸ್ ಬರ್ದಾಗ ಇಲ್ಲಿ ಅಪಾಸ್ಟ್ರಫಿ ಕೊಡ್ಬೇಡ್ರಿ, ಅಪಾಸ್ಟ್ರಫಿ ಕೊಟ್ಟು ಎಸ್ ಹಾಕಬೇಡ್ರಿ ದಯವಿಟ್ಟು. ಬೇಕಾದ್ರೆ ಇನ್ನೊಂದು ತೋರಿಸ್ತೀನಿ ನೋಡ್ರಿ, ನೀವೇನ್ ಮಾಡ್ತೀರಿ, ಅಪಾಸ್ಟ್ರಫಿ ಕೊಡ್ತೀರಿ, ಇಲ್ಲಿ ಅಪಾಸ್ಟ್ರಫಿ ಕೊಡ್ತೀರಿ, ಅಪಾಸ್ಟ್ರಫಿ ಕೊಡ್ಬೇಡ್ರಿ, ಅಪಾಸ್ಟ್ರಫಿ ಕೊಟ್ರಿ ನಿಮ್ ಮಾರ್ಕ್ಸ್ ಐತ್ ಅನ್ನೋದೇ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಅಪಾಸ್ಟ್ರಫಿ ಐತೇನ್ರಿ, ಇಲ್ಲಿ ಇಲ್ಲ ಅಪಾಸ್ಟ್ರಫಿ ಇಲ್ಲ, ಅಪಾಸ್ಟ್ರಫಿ ಡೈರೆಕ್ಟ್ ಎಸ್ ಹಚ್ರಿ, ಹೌದಾ. ಫೇತ್ಫುಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಬಿಡ್ರಿ, ಆಮೇಲೆ ನಿಮ್ಮ ಸಿಗ್ನೇಚರ್ ಬೇಕಾದ್ರೆ ಮಾಡ್ಕೊಡ್ರಿ, ಹೌದಾ. ಇಷ್ಟು ಕರೆಕ್ಟ್ ಆಗಿ ಮೆಥಡ್. ಇನ್ ರಿಸ್ಯೂಮ್ ಬಯೋಡಾಟಾ ಎಷ್ಟು ಚೆನ್ನಾಗೈತೆ ನೋಡ್ರಿ, ಇದು ಸ್ಟೆಪ್ ಫಾಲೋ ಅಪ್ ಮಾಡುದು. ಇಲ್ಲೆಲ್ಲ ನೀವು ನೇಮ್ ಬರಿತೀರಿ, ಈ ಕೋಲನ್ ತಂದು ಇಲ್ಲೇ ಇಡ್ತೀರಪ್ಪ, ಮಾಡಬೇಡ್ರಿ. ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಇವೆಲ್ಲ ಬರೀರಿ, ಒಂದೇ ಕಡೆ ಕೋಲನ್ ಕೊಡ್ರಿ. ಇದನ್ನ ಹೇಳಿ ನಾ ಆಲ್ರೆಡಿ, ಒಂದೇ ಕಡೆ ಕೋಲನ್ ಕೊಡ್ರಿ ನೀಟಾಗಿ. ಇಲ್ಲಿ ನೀವೆಲ್ಲ ಅದಕ್ಕೆ ಬರಿತಾವ್ರಿ. ನೆಕ್ಸ್ಟ್ ಒಂದು ಬಾಕ್ಸ್ ಮಾಡ್ಕೊಂಡು ನಿಮ್ಮ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬರ್ಕೋತೀರಿ. ಆಮೇಲೆ ಅಡಿಷನಲ್ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅದರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್, ಹಾಬೀಸ್ ಬರೆದು ಇದನ್ನ ಈ ಲೈನ್ ಒಂದು ಕೂಡ ಎಡ್ ಮಾಡ್ಕೊಳ್ಳಿ. ಐ ಹಿಯರ್ ಬೈ ಡಿಕ್ಲೇರ್ಡ್ ದಟ್ ಆಲ್ ಅಬೋ ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಇಸ್ ಟ್ರೂ ಇದೆ ಅಂತ ಹೇಳಿ ಮೈ ನಾಲೆಜ್ ಅಂತ ಬರೆದು ಮತ್ತೊಮ್ಮೆ ಪ್ಲೇಸ್ ಡೇಟ್ ಹಾಕಿ ಇಷ್ಟು ಬರೆದ್ರೆ ಬೆಸ್ಟ್ ಮೆಥಡ್. ಓಕೆನಾ. ಸೊ ಈ ರೀತಿ ಏನಪ್ಪಾ ಅಂದ್ರೆ ನೀವುಗಳು ಇದನ್ನ ಬರಿಬೇಕಾಗುತ್ತೆ. ವಿಡಿಯೋ ಲೆಂದಿ ಆಗಿದೆ ಅನ್ಕೊಂಡಿನಿ, ಆದ್ರೂ ಪರವಾಗಿಲ್ಲ, ಇದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಂಡ್ರೆ ನನ್ನ ಪ್ರಕಾರ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವೇನೇನು ತಪ್ಪು ಮಾಡ್ತಿರೋದನ್ನ ನಾನು ಡೀಟೇಲ್ಸ್ ಆಗಿ ಎಲ್ಲ ಹೇಳ್ಕೊಟ್ಟಿನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಏನಪ್ಪ ಅಂದ್ರೆ ಒಂದು ಲೈಕ್ ಅನ್ನು ಕೊಡೋದು ಮರಿಬೇಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸಸ್ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.